ಚೇತನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ನಿನ್ನೆ ನಮ್ಮ ಬ್ಯಾಚುಲರ್ಸ್ ಬ್ಯೂಟಿಫುಲ್ ಆಗಿ ಸರ್ಪ್ರೈಸ್ ಕೊಟ್ಟು ಅವರ ಮೆಂಟಲ್ ನ ಇಂಪ್ರೆಸ್ ಮಾಡಿದ್ರು. ಇವತ್ತು ಸಹ ಅದೇ ಜೋಶ್ ಅಲ್ಲಿ, ಅದೇ ಡೆಡಿಕೇಶನ್ ಅಲ್ಲಿ ಇನ್ನೊಂದಷ್ಟು ಸರ್ಪ್ರೈಸ್ ಗಳನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಬ್ಯಾಚುಲರ್ಸ್ ರೆಡಿಯಾ? ಎಲ್ಲರೂ ರೆಡಿ ಆಗಿದ್ದಾರೆ. ಇದೇ ಖುಷಿಯಲ್ಲಿ ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಸರ್ಪ್ರೈಸ್ ರೌಂಡ್, ಕೋಪೋರ್ಡ್ ಬೈ ಫ್ಯಾಂಟಾ, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಫಿರೋಲೆಕ್ಸ್ ಕೇಬಲ್ಸ್ ಲಿಮಿಟೆಡ್, ಅರುಣ್ ಐಸ್ ಕ್ರೀಮ್ಸ್, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸಾ ರೋಡ್ ಬೆಂಗಳೂರು, ಇಂಡಿಯಾ ಗೇಟ್ ಬಾಸುಮತಿ ರೈಸ್, ಡಿಜಿಟಲ್ ಪಾರ್ಟ್ನರ್ ZEE5. ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಲವ್ಲಿ ಜಡ್ಜಸ್ ವೆಲ್ಕಮ್ ಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಕ್ರೇಜಿ ಸ್ಟಾರ್ ರವಿ ಸರ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾ. ಈಗ ಸರ್ಪ್ರೈಸ್ ಕೊಡಕ್ಕೆ ಬರ್ತಾರೆ ಅಂತ ಮುಂದಿನ ಬ್ಯಾಚುಲರ್ ಯಾರಪ್ಪ ಅಂದ್ರೆ ಒನ್ ಅಂಡ್ ಓನ್ಲಿ ಗಾಬ್ರಿ ಸಿಂಗ್. ಈಗ ನಾನು ಅನನ್ಯಂಗೆ ಸರ್ಪ್ರೈಸ್ ಕೊಡಕ್ಕೆ ರೆಡಿ ಆಗಿದ್ದೀನಿ. ಅನನ್ಯ, ನಿನ್ನ ಕಣ್ಣಿ ಕಟ್ಟಿರೋ ಬಟ್ಟೆ ತೆಗಿ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ರಾಜ್ಕುಮಾರಿ ಇದ್ಲು. ಆ ರಾಜ್ಕುಮಾರಿ ಬಗ್ಗೆ ಇವತ್ತು ಕತೆ ಹೇಳಕ್ ಹೊರಟಿದ್ದೀನಿ. ಅವಳು ಚಿಕ್ಕವಳಿದ್ದಾಗ ಒಂದು ಹೆಸರಿತ್ತು. ಆ ಹೆಸರು ಯಾವ್ದಪ್ಪ ಅಂದ್ರೆ ಬುಜ್ಜಿ. ಬುಜ್ಜಿ ಬುಜ್ಜಿ. ನಮ್ಮ ಅನನ್ಯಂಗೆ ಚಿಕ್ಕ ಏಜಲ್ಲಿ ಬುಜ್ಜಿ ಅನ್ನೋದು ತುಂಬಾ ಇಷ್ಟ. ನೀವೆಲ್ಲ ನಮ್ಮ ಅನನ್ಯಂಗೋಸ್ಕರ ಬುಜ್ಜಿ ಬುಜ್ಜಿ ಅಂತ ಜೋರಾಗಿ ಹೇಳ್ಬೇಕು. ಬುಜ್ಜಿ 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 ಬುಜ್ಜಿ. ಓಕೆ, ನಿನ್ಗೋಸ್ಕರ ಈಗ ಒಂದು ಗಿಫ್ಟ್ ಇದೆ. ಬುಜ್ಜಿ ತರ್ಲಾ? Yes, yes, please. ಬುಜ್ಜಿ ಚಿಕ್ಕವಳಾಗಿದ್ದಾಗ ಇದೇ ತರ ಲೋಟದಲ್ಲಿ ಹಾಲು ಕುಡಿತಾ ಇದ್ಲು. ಆದ್ರೆ ಈಗ ದೊಡ್ಡವಳಾಗವಳೆ. ಈ ದೊಡ್ಡ ಲೋಟದಲ್ಲಿ ಹಾಲು ಕುಡಿ. ಹಾಲು ಕುಡಿದು ಯಾವಾಗ್ಲೂ ನಗ್ನಗ್ತಾ ಇರು ಬುಜ್ಜಿ. Thank you ಓಕೆ so ಓಕೆ, much. ಥ್ಯಾಂಕ್ ಯು. ಈಗ ನಮ್ಮ ಬುಜ್ಜಿಯ ಬಾಲ್ಯದ ನೆನಪು ಹೇಗಿದೆ ಅಂತ ನೋಡೋಣ ಬುಜ್ಜಿ. ನಮ್ಮ ಬುಜ್ಜಿ ಮಗುವಾಗಿದ್ದಾಗಲೇ ಕೆನ್ನೆ ತುಂಬು ಮುದ್ದಾಗಿದ್ಲು. ತಂದೆಗೆ ಮುದ್ದಿನ ಮಗಳಾಗಿ, ಅಮ್ಮನಿಗೆ ಪ್ರೀತಿಯ ಗೊಂಬೆಯಾಗಿ, ಅಕ್ಕನ ಪ್ರಪಂಚದ ದೇವತೆಯಾಗಿ, ಇಡೀ ಕುಟುಂಬವೇ ಹೆಮ್ಮೆ ಪಡುವಂತ ಮಗಳಾಗಿದ್ಲು. ಇವರ ಮನೆಯಲ್ಲಿ ಯಾವಾಗಲೂ ಕೇಳ್ತಾ ಇದ್ದು ಒಂದೇ ಹೆಸರು, ಬುಜ್ಜಿ ಬುಜ್ಜಿ ಬುಜ್ಜಿ. ಹಲೋ. ನಮ್ಮ ಬುಜ್ಜಿಗೆ ಬಾಲ್ಯದಲ್ಲಿ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ನೋಡಿ, ಇದೇ ತರ ಗೊಂಬೆನ ಇವಳು ಮನಗಿಸ್ಬಿಟ್ಟು ಆಮೇಲೆ ಇವಳು ಮಲಗ್ತಾ ಇದ್ದೆ. ಈ ಗೊಂಬೆ ನಾನೇ. Thank you ಖುಷಿನಾ? so much. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಓಕೆ ಬುಜ್ಜಿ. ನಮ್ಮ ಬುಜ್ಜಿಗೆ ಇಬ್ರು ಬಹಳ ಸ್ನೇಹಿತರು ಇದ್ರು. ಅವ್ರು ಯಾರು ಅಂತ ನೋಡೋಣ. ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ. ನಮ್ಮ ಬುಜ್ಜಿ ಯಾವಾಗ್ಲೂ ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ. ಇದು ಯಾಕೆ ಇಷ್ಟ ಅಂತ ಅಲ್ಲಿ ನೋಡಿ. ಕೋಪ ಬಂದಾಗ ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ, ಖುಷಿ ಆದಾಗ ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ, ಟೈಮ್ ಪಾಸ್ ಆಗಲಿಲ್ಲ ಅಂದ್ರೂ ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ, ಮಳೆ ಬಂದ್ರೂ ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ, ಬಿಸಿಲು ಜಾಸ್ತಿ ಆದ್ರೂ ಕೋಲ್ಡ್ ಕಾಫಿ ಫ್ರೆಂಚ್ ಫ್ರೈ. Thank you. Oh my God. Thank you. So sweet. ಈ ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ ತಿಂದು Yeah. ಯಾವಾಗ್ಲೂ ನಗ್ನಗ್ತಾ ಸಂತೋಷದಲ್ಲಿರು. ಓಕೆ. Thank you so much. ಒಂದು ದೊಡ್ಡ ಸ್ಥಾನಕ್ಕೆ ಬೆಳಿಬೇಕು ಒಂದು ಕನ್ಸು ಇಟ್ಕೊಂಡಿದ್ಲು. ಆ ಕನ್ಸು ಯಾವುದು ಅಂತ ನೋಡೋದಾ? ಓ ಅಪ್ಸರೆ.
ನಮ್ಮ ಬುಜ್ಜಿ ಮಾಡಲ್ ಆಗ್ಬೇಕು ಅಂತ ಇದ್ಲು. ರ್ಯಾಂಪ್ ವಾಕ್ ಮಾಡೋದ್ರಲ್ಲಿ ಅವಳು ಅದ್ಭುತ, ಅಪ್ಸರೇನೆ ಮೀರಿಸ್ತಾಳೆ ನೋಡಿ ಅಲ್ಲಿ. ಮಾಡಲಾಗಬೇಕು ಅನ್ನೋದು ಇವ್ರ ಕನಸು. ಕಣ್ಣು ಕೋರೈಸೋ ಬೆಳಕಲ್ಲಿ ಬೆಳದಿಂಗಳ ಬಾಲೆಯ ಹಾಗೆ ನಡಿಗೆಯಲ್ಲಿ ಪ್ರೇಮವನ್ನ, ಮುಖದಲ್ಲಿ ಧೈರ್ಯವನ್ನ, ಕಣ್ಣಲ್ಲಿ ಕಾಂತಿಯನ್ನ ಹೊತ್ತ ಸೌಂದರ್ಯ ದೇವತೆ. ಬುಜ್ಜಿ, ನಿನ್ಗೆ ಹೀಲ್ ಚಪ್ಲಿ ಇಷ್ಟ ತಾನೆ? ಪ್ರಾಣ. ಇದು ಹಾಕೊಂಡು ನೀನು ಈ ರಾಂಪ್ ಇದೆ ಒಂದು ವಾಕ್ ಮಾಡಬೇಕು, ಅದೆಲ್ಲ ನಾವು ನೋಡಬೇಕು. ನೆಕ್ಸ್ಟ್ ಲೆವೆಲ್ ಕಣ ಬೋಲೇಶ್. ಥ್ಯಾಂಕ್ ಯು. ನಿನ್ನ ನಡಿಗೆನ ನೋಡಬೇಕು ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಕಮಾನ್. ಎಲ್ಲ ಇಷ್ಟಪಡಂಗೆ ನಮ್ಮ ಬುಜ್ಜಿಗೂ ಒಬ್ರು ಆರಾಧ ದೈವ ಇದ್ದಾರೆ. ಅವ್ರು ಯಾರು ಅಂತ ನೋಡೋಣ. ಶಿವಣ್ಣನ್ ಕಂಡ್ರೆ ನಮ್ಮ ಬುಜ್ಜಿಗೆ ತುಂಬಾ ಇಷ್ಟ, ಅವ್ರ ಎನರ್ಜಿ ಇಷ್ಟ. ಓ ಸಿಕ್ಕಾಪಟ್ಟೆ. ಓಕೆ, ಹಾಗಾದ್ರೆ ಬುಜ್ಜಿ ನಿನಗೆ ಇನ್ನೊಂದು ಸರ್ಪ್ರೈಸ್. ಕಮಾನ್ ಬಾಯ್ಸ್. ಬೋಲೇಶ್ ಸರ್, ಏನಮ್ಮ ನಿನ್ನ ಎಂಟ್ರಿ ಕಾನ್ಸೆಪ್ಟು ಒಡೆಯ. ಅಮೇಝಿಂಗ್ ಕಣ, ಅಮೇಝಿಂಗ್ ಕಣ. ಥ್ಯಾಂಕ್ ಯು ಸರ್. ಬುಜ್ಜಿ ಪ್ಲೀಸ್ ಹೆಂಗ್ ರೆಡಿ ಮಾಡ್ಕೊಂಡೆ ಅಂತ ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಬುಜ್ಜಿ ಯಪ್ಪ ದೇವ್ರೆ. ಹೇಳ್ರು. ಬುಜ್ಜಿ 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 ಬುಜ್ಜಿ. ಎಸ್ ಬುಜ್ಜಿ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಸುಮ್ಮನೆ ಬುಜ್ಜಿ ಅಂತ ಹೈಪ್ ಮಾಡಿದ್ದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಈ ಥರ ಒಂದು ಸೆಟಪ್, ಪುಸ್ತಕ ಅಂತ ನನ್ನ ಫೋಟೋ, ಯಪ್ಪ ನನಗೆ ಇಮ್ಯಾಜಿನು ಮಾಡಿರಲಿಲ್ಲ ನಾನು ಈ ಥರ ಎಲ್ಲ. ಆ್ಯಂಡ್ ಗಿಫ್ಟ್ ಏನೇ ಇದ್ರು ಸರ್ ಆಗಲೇ ಹೇಳ್ದಂಗೆ ನಮಗೆ ಕೊಡೋ ಮೆಮೊರಿ ಇರ್ಬೋದು, ಕೊಡೋ ಭಾವನೆ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಅವ್ರು ಹಾಕೋ ಎಫರ್ಟ್ ಇದೆಯಲ್ಲ, ಅವರಷ್ಟು ಡ್ಯಾನ್ಸ್ ಮಾಡಿದ್ದೆ ನನಗೆ ಯಾವ ಲೆವೆಲಿಗೆ ಖುಷಿ ಆಗ್ತಾ ಇದೆ. ಅದು ನಮ್ಮ ಶಿವಣ್ಣನ ಹಾಡಿಗೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅವರ ಎಫರ್ಟ್ಸ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸರ್. ಬಟ್ ನಿಜವಲ್ಲ ಬೋಲೇಶ್, ಹೆಂಗಿತ್ತು ಈ ಪ್ರಿಪ್ರೇಷನ್ ಎಲ್ಲ, ಹೆಂಗ್ ಮಾಡ್ಕೊಂಡೆ? ಸರ್, ಇದು ನಾನು ಫಸ್ಟು ಅನನ್ಯ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಆಯಿತಾ. ಇವರು ಒಂದು ಇಂಟರ್ವ್ಯೂವಲ್ಲಿ ಮಾತಾಡಿದ್ದಾರೆ, ಇದ್ರ ಹಿಂಗೆ ಹಿಂಗೆ ಇಷ್ಟ ನಾನೊಬ್ಬ ಶಿವಣ್ಣನ ಫ್ಯಾನ್ ಎಲ್ಲ ಪೂರ್ತಿ. ಅದನ್ನು ನಮ್ಮ ಟೀಮ್ ಹತ್ರ ಬಂದು ಹೇಳಿದೆ. ನಾನು ಈ ಥರ ಎಲ್ಲ ಕೇಳಿರಲಿಲ್ಲ, ಒಂದು ಸಣ್ಣ ಬುಕ್ಸ್ ಕೇಳಿದ್ದೆ. ಹಿಂಗೆ ತೆಗ್ದು ತೋರ್ಸೋಣ ಅಂತ ಪ್ಲ್ಯಾನ್ ಇತ್ತು. ಅವ್ರು ಫಸ್ಟ್ ಏನಿದೆ ಇದರಲ್ಲಿ ಅಂತಿದ್ರು. ಆಮೇಲೆ ಓಕೆ ಸೂಪರ್ ಆಗಿದೆ ಅಂದರು. ಇಷ್ಟು ದೊಡ್ಡದು ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟೀಮ್. ದಿಸ್ ಇಸ್ ಸೋ ನೈಸ್. ಅನನ್ಯ, ನಿನಗೋಸ್ಕರ ಇನ್ನೂ ಒಂದಿದೆ. ಹಾ. ನೀವು ತುಂಬ ಸಂತೋಷ ಪಡ್ತೀವಿ. ಹಿಂಗಿದೆ ಸರ್ಪ್ರೈಸು. ಹೆಂಗಿದೆ ನಿಮ್ಗೆ ಭರ್ಜರಿ ಬ್ಯಾಚುಲರ್ ಈಗ ಪಾರ್ಟ್ನರ್ ಆಗಿ. ಇನ್ನೊರ್ಗೆ ನಾನು 100 ಮಾರ್ಕ್ಸ್ 1000 ಮಾರ್ಕ್ಸ್. ಥ್ಯಾಂಕ್ ಯು ಭುವನೇಶ್ವರ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬುಜ್ಜಿ ಎಷ್ಟು ಖುಷಿ ಆಗ್ತದೆ. ಕೆಲವು ವಿಷಯಗಳನ್ನ ಎಷ್ಟೇ ಪ್ರಯತ್ನ ಪಟ್ಟರು ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಅದೊಂಥರ
ಅಸಾಧ್ಯದ ಒಂದು ಕೆಲಸ ಅಂತ ಕೆಲವುದಿರುತ್ತಲ್ಲ, ಅದರಲ್ಲಿ ಈ ಭಾವನೆ ಕೂಡ ಒಂದು. ನಿಜವಾಗ್ಲೂ ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, ಯಾವುದೋ ಜನ್ಮದಲ್ಲಿ ಸರಿಯಾಗಿ ಪುಣ್ಯ ಮಾಡಿದ್ದೀನಿ. ಈ ಜನ್ಮದಲ್ಲಿ ನನಗೆ ಇವಳು ನಮ್ಮ ಅಕ್ಕ ಆಗಿ ಸಿಕ್ಕಿದ್ದಾಳೆ. ಐ ಆಮ್ ಸೋ ಸಾರಿ, ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಇಲ್ಲ, ನಿಜವಾಗ್ಲೂ ಖುಷಿ ಆಗ್ತದೆ. ಆಕ್ಚುಲಿ ಇತ್ತೀಚೆಗೆ ಈ ತರ ಪ್ರೀತಿಯಿಂದ ಇರೋ ಅಕ್ಕ ತಂಗಿರು ನೋಡೋದೇ ಕಮ್ಮಿ ಆಗಿದೆ. ಏನಂತೀರಿ ಇವರೇ? ಹೌದು ಸರ್. ಬೆಳಿಬೇಕಾದ್ರೆ ಎಲ್ಲ ಚೆನ್ನಾಗೇ ಬೆಳೆದಿರ್ತವೆ. ಒಂದು ಮದುವೆ ಏಜ್ ಬಂದು ಮದುವೆ ಆದಾಗ ಅಣ್ಣ ತಮ್ಮದಿರೆಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ. ಬಟ್ ಈ ಸಂಬಂಧನ ನೋಡಿದಾಗ ನನಗೆ ಅಯ್ಯೋ ಇದೇನಪ್ಪ ಇಂಥ ಸಂಬಂಧನೂ ಐತಾ ಇಲ್ಲಿವರೆಗೂ ಅನ್ಸುತ್ತೆ. ನಿಮ್ಮ ಸಂಬಂಧ ನೋಡಿ ನಂಗೆ ಭಾಳ ಖುಷಿ ಆಯ್ತು. ಬಟ್ ಮದುವೆ ಆದ್ರೂ ಹಿಂಗೆ ಇರಿ. ಇಲ್ಲ, ನಾನೇನು ಹೇಳ್ತೀನಿ ಗೊತ್ತಾ ಅವಳಿಗೆ, ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆವರ ತರುವೆ, ಧಾರೆ ನಾನೆರೆವೆ, ನಿನ್ನ ಕರುಳಿನ ಬಳ್ಳಿಗೆ ನಾನೇ ಮರವಮ್ಮ, ನಾನೇ ಗುರುವಮ್ಮ, ನಾನೇ ದೊಡ್ಡಮ್ಮ, ಇದೋ ನಿನ್ನಯ ಮಗುವಿದು, ನಿನ್ನ ಬಿಟ್ಟು ಹೋಗದು, ನಿನ್ನ ಹೋಲೋ ಗೊಂಬೆಯ ನೋಡೋ ಆಸೆ ನನ್ನದು, ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ, ಓ ಮಲ್ಲಿಗೆಯೇ ಹರಸಿ ಹಾಡುವೆ ನಿನಗೆ ನಾನು. So sweet, so sweet. ಓಕೆ, ಈಗ ಇನ್ನೊಬ್ರು ಅಕ್ಕ ತಂಗಿರ ಜೋಡಿ ನನಗೆ ಬಹಳ ಇಷ್ಟ. ನಮ್ಮ ಮನೆ ಪಕ್ಕದಿಂದಲೇ ನೋಡ್ತಾ ಇದ್ದೀವಿ ಅಕ್ಕ ತಂಗಿ ಜೋಡಿ ಎಷ್ಟು ಮುತ್ತಾಗಿದ್ಯಲ್ಲ ಅಂತ. ರಚ್ಚು, ಹೇಗಿತ್ತು ಈ ಒಂದು ಕ್ಷಣ? ಭುವನೇಶ್ ಅವರ ಸರ್ಪ್ರೈಸ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಇದು ತುಂಬಾನೇ ಹ್ಯೂಮರಸ್ ಆಗಿರುವಂತ ಒಂದು ಸರ್ಪ್ರೈಸ್. ಐ ಥಿಂಕ್ ಫಸ್ಟ್ ಸರ್ಪ್ರೈಸ್ ಅನ್ಸುತ್ತೆ ನಾವ್ ಎಲ್ಲರೂ ಇನ್ವಾಲ್ವ್ ಆಗಿ ಮಜಾ ಮಾಡಿರೋದು. ಹೋಗ್ತಾ 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 ಅದೊಂಥರ ವೆರಿ ಇಮೋಷನಲ್. ಲಾಸ್ಟ್ ಅಲ್ಲಿ ಅಂಕಿತಾ ಅವ್ರು ಬಂದ ತಕ್ಷಣ ನನಗೆ ಅವರಿಬ್ರು ಹಾಡ್ತಿರ್ಬೇಕಾದ್ರೆ ಅದೊಂಥರ ಸಿಸ್ಟರ್ಸ್ ಆಂಥಮ್ ಅದು ಅಲ್ವಾ. ಅಂಡ್ ಇವರಿಬ್ರು ಹಾಡ್ತಿರ್ಬೇಕಾದ್ರೆ ಇವರಿಬ್ರು ಇರೋದು ನೋಡ್ತಿದ್ರೆ ನಂಗೆ ನಮ್ಮ ಅಕ್ಕನೇ ಜ್ಞಾಪಕಕ್ಕೆ ಬರ್ತಿತ್ತು. So sweet. And Ankita, come here. It's been long time. Yes, absolutely. ಅವರಿಬ್ರು ಅಂತ. ಬಟ್ ಇವರಿಬ್ರಷ್ಟು ತಿಕ್ಕಾಗಿರಲ್ಲ. ನಾನು ನಮ್ಮ ಮಗ ಇಬ್ರು ಕಿತ್ಲಾಡ್ತಾ ಇರ್ತೀವಿ. ಸೊ ವ್ಯಾರೆವರ್ ಶಿ ಈಸ್ ಅಂದ್ರೆ ಲೈಕ್ ಅವ್ಳು ಶೂಟಿಂಗ್ ಅಲ್ಲಿ ಇರ್ತಾಳೆ, ಇಲ್ಲ ಅವ್ರ ಗಂಡನ ಜೊತೆ ಇರ್ಬೇಕಾದ್ರೆ, ದೋ ವಿ ಡೋಂಟ್ ಟಾಕ್ ಎವ್ರಿ ಡೇ, ಬಟ್ ಐ ರಿಯಲಿ ಮಿಸ್ ಹರ್ ಅಂಡ್ ಐ ಲವ್ ಹರ್ ಸೋ ಮಚ್. ಇದೆಲ್ಲದರ ಮಧ್ಯ ಭುವನೇಶ್ ಇನ್ನೊಂದು ಸರ್ಪ್ರೈಸ್ ರೆಡಿ ಮಾಡಿ. ಬುಜ್ಜಿ ಮಾತಾಡ್ತೀರಾ? ಹೆಂಗಿದ್ದೀರಾ? ಅಲ್ಲೋ, ಚೆನ್ನಾಗಿದ್ದೀರಾ? ಶಿವಣ್ಣ, ಹೌದು ಶಿವಣ್ಣ. oh my god, thank you so much ಶಿವಣ್ಣ. ನಂಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ. I love you so much. oh my god, ನಾನು ಈಗಲೂ ನಂಬಕ್ಕಾಗ್ತಾಯಿಲ್ಲ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂತ. ನಂಗೆ ನಿಮ್ಮ ಎನರ್ಜಿ ಇದ್ರೆ ಪ್ರಾಣ. ನಿಮ್ಮನ್ನ ಒಂದ್ಸತಿ ಹಗ್ ಮಾಡ್ಬೇಕು. oh my god ಶಿವಣ್ಣ, ನಂಗೆ ನೀವು ಯಾಕೆ ಇಷ್ಟ ಅಂತಂದ್ರೆ ನಂಗೊಬ್ಳು ಅಕ್ಕ ಇರೋಳೆ. ಅಂಡ್ ನೀವು ಮತ್ತೆ ಅಪ್ಪು ಸರ್ ಹೇಗೆ ಅಣ್ಣ ತಮ್ಮನ ಬಾಂಡಿಂಗು, ನಾನು ನಮ್ಮ ಅಕ್ಕನೂ ಅದೇ ತರ. ವೆರಿ ಗುಡ್, ವೆರಿ ಗುಡ್. ಹಂಗೆ ಇರ್ಬೇಕು. ಡೋಂಟ್ ವರಿ. ದೇವ್ರು ನಿಜವಾದ ಎನರ್ಜಿ ಕೊಡ್ತಾನೆ 100%. ನನ್ ವಿಶ್ವಾಸ ಇದ್ದೇ ಇದೆ. ಅಂಡ್ ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಹಾಯ್ ರವಿ, ಹೌ ಆರ್ ಯು? How are you, ರವಿ? ಆಲ್ ದ ಬೆಸ್ಟ್. ಹೌದು. I love you. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್ ರಚಿತಾ, ಚೆನ್ನಾಗಿದ್ದೀರಾ? ಎಸ್ ಶಿವಣ್ಣ, ಲವ್ ಯು ಶಿವಣ್ಣ. ಹೌ ಆರ್ ಯು? ಫೈನ್, ಫ್ಯಾಂಟಾಸ್ಟಿಕ್. Wow. ಶಿವಣ್ಣ,
ನಾನು ಕೂಡ ಐ ಲವ್ ಯು. ಥ್ಯಾಂಕ್ ಯು ನಿರಂಜನ್, ಥ್ಯಾಂಕ್ ಯು ವಿಜಯ್ ಅವ್ರು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ನಿಜವಾಗ್ಲೂ ನಮ್ಮ ಭುವನೇಶ್ಗೋಸ್ಕರ ಎಷ್ಟು ಬ್ಯುಸಿ ಇದ್ರು ಕೂಡ ಒಂದು ಮಾತುಗೋಸ್ಕರ ಫೋನ್ ಮಾಡಿ ಅವ್ರ ಅಭಿಮಾನಿಗೋಸ್ಕರ ಅವ್ರ ಹೃದಯ ಯಾವತ್ತಿದ್ರೂ ಮಿಡಿಯುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಅಕ್ಕ ತಂಗಿರ ಬಾಂಡಿಂಗ್ ಬಗ್ಗೆ ನೀವು ಹೇಳಿದ್ರಿ, ನಿಮ್ಮಿಬ್ಬರದ್ದು ಹೇಳಿ ಒಂಚೂರು. ಟೆಲಿವಿಷನ್ ಶೋಸ್ಗೆ ಯಾವತ್ತು ನನ್ನ ಫ್ಯಾಮಿಲಿನ ನಾನು ವೇದಿಕೆ ಮೇಲೆ ಇನ್ವೈಟ್ ಮಾಡಿಲ್ಲ. ಅವ್ರು ಸರ್ಪ್ರೈಸ್ ಆಗಿ ಯಾರೇ ಕರೆದ್ರು ಅವರು ವಿತೌಟ್ ಮೈ ನಾಲೆಜ್ ಬರಲ್ಲ. ನಮ್ಮ ಅಕ್ಕ ಆಗಿದ್ರು ಸರಿ, ಬಟ್ ನಾ ಹೇಳ್ದೆ ನಾನು ನಮ್ಮ ಅಕ್ಕನ ಈ ವೇದಿಕೆ ಕರ್ಕೊಂಡ್ ಬರ್ತೀನಿ ಈ ಶೋ ಮುಗಿಯೋಷ್ಟರಲ್ಲಿ ಅಂತ. ಆ ಒಂದು ಕ್ಷಣಕ್ಕೆ ನಾನು ಕಾಯ್ತಾ ಇದ್ದೆ. ಥ್ಯಾಂಕ್ ಯು ರಚು, ಥ್ಯಾಂಕ್ ಯು so much. Thank you so much, ma'am. ಇನ್ನು ರವಿ ಸರ್, ಹೆಂಗಿತ್ತು ಗೊತ್ತಾಯ್ತು, ಪ್ರೀತಿಯಲ್ಲಿ ಏನೇ ಕೊಟ್ರು ಹೇಗೆ ಕೊಟ್ರು ಚಂದ ಅನ್ನೋದು ಫಸ್ಟ್. ಎಕ್ಸಾಕ್ಟ್ಲಿ ಸರ್. ಅಂಕಿತಾ, ನನಗೆ ನೆನಪಿರೋದು ನೀವು ನನ್ನ ಹಿಂಗೆ ಕರೆದಿದ್ದು ನೆನಪಿದ್ಯಾ? ಕಂಟಿನ್ಯೂ ಸ್ಟುಡಿಯೋದಲ್ಲಿ ನೀವು ನಿಮ್ಮ ಅಮ್ಮ ಆಮೇಲೆ ಮೀರು ಎಲ್ಲ ಬಂದು ನನ್ನ ಜೊತೆ ಊಟ ಮಾಡ್ಕೊಂಡು ಹೋದ್ರಲ್ಲ, ನೆನಪಿದ್ಯಾ ನಿಮಗೆ? ಸರ್ ಒಳ್ಳೆ ಮೆಮೊರಿ ಸರ್. ನೀವು ಹಿಂಗೆ ಇಟ್ಕೊಂಡು ಹಿಂಗೆ ದೂರದಿಂದ ಹಿಂಗೆ ಅಂತಿದ್ರಿ ನನಗೆ. ಓ, ನಮ್ಮಮ್ಮ ನಿಮ್ ಜೊತೆ ಮಾತಾಡ್ಬೇಕಂತ, ನಾನು ಸೆಟ್ ಅಲ್ಲಿ ಇರ್ತಾರೆ, ಯಾವ್ದೋ ಕ್ಯಾರೆಕ್ಟರ್ ಅಲ್ಲಿ ಇರ್ತಾರೆ, ಬಿಟ್ಬಿಡು ಅಂತ. ಇಲ್ಲ ರವಿಚಂದ್ರ ನಾನು ಅಮ್ಮ ಅಂತ ಹೇಳಿ. ಯುವರ್ ಫಾದರ್ ಇಸ್ ಆಲ್ಸೋ ಆನ್ ಆಕ್ಟರ್ ಅಲ್ವಾ? ಓಯ್ ಸರ್, ನಿಮ್ಮ ಅಮ್ಮ ಓಡ್ ಬಂದ್ಬಿಡ್ತಾರೆ ಈಗ ನಾನು ನೋಡಿದ್ರೆ. ಈಗ ಫಸ್ಟ್ ಕೇಳದೆ ಫೋಟೋ ಅವರು ಸೆಲ್ಫಿ ತಗೊಂಡ್ಬಿಡೋಣ ಅಂತಾರೆ ಅವರು. ಹೌದು ಹೌದು. ಆಕ್ಚುಲ್ ಆಗಿ ಇದಕ್ಕೆ ಮೇಡಮ್ ದಿ ಬೆಸ್ಟ್ ಪಾರ್ಟ್ ಆಫ್ ದ ಶೋ ವಾಸ್ ಬ್ರಿಂಗಿಂಗ್ ಯುವರ್ ಟು ರಿಲೇಶನ್ಶಿಪ್ ಆನ್ ದ ಸ್ಟೇಜ್. ಥ್ಯಾಂಕ್ ಯು ಸರ್. ಬೇರೆ ಏನ್ ತೋರಿಸಿರೋದು ಅವಳು ಖುಷಿ ಆಗ್ತಿರ್ಲಿಲ್ಲ. ಇದು ದಟ್ ವಾಸ್ ಎ ರಿಯಲ್ ಎಕ್ಸೈಟ್ಮೆಂಟ್ ಅವಳಿಗೆ. ಅದು ಎರಡು ಸಿಸ್ಟರ್ಸ್ ಹೇಗಿರ್ಬೇಕು ಅನ್ನೋದು ನಿಮ್ಮ ನೋಡಿ ಕಲಿಬೇಕು ಅನ್ನೋದು ಕೂಡ ಒಂದು ಲೆಸನ್ ಅದು. ಥ್ಯಾಂಕ್ ಯು ಸರ್. ಶಿವರಾಜ್ ಕುಮಾರ್ ಬಂದಿದ್ದು ಒನ್ ಆಫ್ ದಿ ಸೆಕೆಂಡ್ ಹೈಲೈಟ್. ಅವರು ಯಾವಾಗಲೂ ಈ ಸಿನಿಮಾದವ್ರಿಗೆ ಅಂದ್ರೆ ಯಾವಾಗಲೂ ಶಿವರಾಜ್ ಕುಮಾರ್ ಏನು ಕೊಡೋರು ಇಲ್ಲ ಅಂತ ಹೇಳಿದ್ರೆ ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ದಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪಾರ್ಟ್ ಆಫ್ ಶಿವರಾಜ್ ಕುಮಾರ್. ಅಂಡ್ ಅದು ತುಂಬಾ ಖುಷಿ ಕೊಟ್ಟಿದ್ದು. ನಿಮ್ಮಿಬ್ರು ಅನುಬಂಧ ಸಂಬಂಧ ಇದೆಯಲ್ಲ, ಅದೆಲ್ಲರೂ ಸ್ವಲ್ಪ ತಿಳ್ಕೊಬೇಕಾದ್ರೆ ನೋಡ್ಕೋಬೇಕಾಗಿವೆ. ಬುಜ್ಜಿ ಅವ್ರ ಅಮ್ಮ ಇಲ್ಲೇ ಇದ್ದಾರೆ. ಆಮೇಲೆ ಆಕ್ಚುಲಿ ಏನ್ ಗೊತ್ತಾ, ಇನ್ನೊಂದು ವಿಷಯ ಹೇಳ್ಬೇಕು. ಐ ಥಿಂಕ್ ರಚಿತಾ ಮ್ಯಾಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಅಕ್ಕ ತಂಗಿರಂತ ಅಂದ್ರೆ ನಮ್ಗೆ ಒಂದೇ ವಾರ್ಡ್ರೋಬ್. ಅವ್ರ ವಾರ್ಡ್ರೋಬ್ ಅಲ್ಲಿ ನಾವ್ ಬಟ್ಟೆ ಹಾಕೊಳ್ಳೋದು, ಇವ್ರ ವಾರ್ಡ್ರೋಬ್. ಬಟ್ ನಮ್ಗೆ ನಮ್ದೇ ಅಂತ ಒಂದು ಸ್ಪೆಷಲ್ ಬಟ್ಟೆಗಳಿರುತ್ತೆ ಅಲ್ವಾ. ಅಪ್ಪ ಕೊಟ್ಟಿದ್ ಫಸ್ಟ್ ಸೀರೆ ಆಗಿರ್ಬೋದು, ಅಥವಾ ಯಾವ್ದೋ. ಅದೇ ರೀತಿ ನಂದೊಂದು ಪ್ರೀಮಿಯರ್ ಶೋಗೆ ನಾನೊಂದು ಸ್ಯಾರಿ ಹಾಕಿದ್ದೆ, ಅದು ನನಗೆ ತುಂಬಾನೇ ಸ್ಪೆಷಲ್. ಬಟ್ ನಮ್ಮ ಬುಜ್ಜಿಗೆ ಅದಂದ್ರೆ ಆಸೆ ಆಗ್ಬಿಡಿದೆ. ಹಾಗಾಗಿ ಅದನ್ನ ನಾನು ಕಂಪ್ಲೀಟ್ ಆಗಿ ಅವಳಿಗೆ ಪ್ಲೀಸ್ ಕೊಟ್ಬಿಡ್ತೀನಿ. ಸೊ ದಿಸ್ ಈಸ್ ಯಾರ್ಸ್. ನಂದಲ್ಲ, ಈಗ ಬುಜ್ಜಿಗೆ ಕಂಪ್ಲೀಟ್ ಅದರ ಓನರ್ಶಿಪ್ ಕೊಡ್ತಾ ಇದ್ದೀನಿ. ಸರ್, ನಾನು ಮನೇಲಿ 1,000 ಬಟ್ಟೆ ಪರ್ಚೇಸ್ ಮಾಡ್ತೀನಿ ಸರ್. ನಮ್ಮ ಅಂಕಿ ಶಾಪಿಂಗೇ ಮಾಡಲ್ಲ. ಅವಳ ಅಪರೂಪಕ್ಕೆ ಬಟ್ಟೆ ತಗೋತಾಳೆ, ಆದರೆ ಏನೋ ಗೊತ್ತಿಲ್ಲ, ಅವಳ ಬಟ್ಟೆ ಮೇಲೆ ನನ್ನ ಕಣ್ಣು ಹೋಗುತ್ತೆ. ಆ್ಯಂಡ್ ಅವಳ ಫಸ್ಟ್ ಫಿಲಮ್ ಪ್ರೀಮಿಯರ್ಗೆ ತುಂಬ ಚೆನ್ನಾಗಿ ರೆಡಿಯಾಗಿ, ಎಷ್ಟು ಲಕ್ಷಣವಾಗಿ ರೆಡಿ ಆಗಿದ್ಲು, ಅಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಸೀರೆಯಲ್ಲಿ ಅನಿಸ್ತಿತ್ತು. ಆಮೇಲೆ ಇದು ಪುಟ್ಟ ರಾಜ್ಕುಮಾರಿ ಅಂತ ಇತ್ತಲ್ವಾ, ನಾನು ಅಷ್ಟೇ ನನ್ನ ಕೆಲ್ಸಕ್ಕೆ ಎಲ್ಲೇ ಹೋದ್ರು ಅಲ್ಲಿ ನನ್ಗೇನಾದ್ರೂ ಕೊಟ್ರೆ ನನ್ನ ತಂಗಿಗೂ ಸೇರಿಸಿ ಕೊಡ್ತಾರೆ. ಇದು ನಮ್ಮ ಡೈರೆಕ್ಟರ್ ಆಕ್ಚುಲಿ ಕೊಟ್ಟಿದ್ದು, ನಿಮ್ ತಂಗಿಗೊಂದು ಇಟ್ಕೊಳ್ಳಿ ಅನನ್ಯ ಅಂತ. ಥ್ಯಾಂಕ್ ಯು ಸರ್. 3 ಜನ ಅಕ್ಕ ತಂಗಿಯರ ಸಂಬಂಧ ಇನ್ನೂ ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ ಅಂತ ಹೇಳಿ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರೇ ಬ್ಯಾಚುಲರ್ಸ್ ಅವಾಗಿಂದ ಬರ್ತಾ ಇದ್ದಾರೆ, ಅವರವರ ಮೆಂಟರ್ಸ್ಗಳಿಗೆ ಸಕ್ಕತ್ತಾಗಿ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ. ಈಗ ಮುಂದಿನ ಬ್ಯಾಚುಲರ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಂಥ ಸಮಯ. ಅದಕ್ಕಿಂತ ಮುಂಚೆ ಆ ಬ್ಯಾಚುಲರೇ ಬಂದಿಲ್ಲ, ಅಂಬ್ರಿಠಾ. ನಂಗೆ ನಿಜವಾಗ್ಲೂ ಇವಾಗ ತಡ್ಕೊಳಕ್ ಆಗ್ತಾ ಇಲ್ಲ. ಬಂದ್ಬಿಡಿ ಮತ್ತೆ. ಎಸ್ ಅಂಬ್ರಿಠಾ. ನನ್ನ ಪಾರ್ಟ್ನರ್ ಅಲ್ಲಿ ಯಾರು ಅವರೇ ಬರ್ತಾರ, ಇಲ್ಲ ರೀಪ್ಲೇಸ್ಮೆಂಟ್ ಇದೆಯಾ, ಇಲ್ಲ ಯಾರು ಇಲ್ವಾ? ಅದಾಗ ನಿಜವಾಗ್ಲೂ ನಂಗೆ ಬೆಳಗಿಂದ ಕೂತಿ ಸುಮ್ಮನೆ ಇರೋಗಿಲ್ಲ ನೀನು. ಬೆಳಗಿಂದ ಕೂತಿ ಇಟ್ಸ್ ಲೈಕ್ ಹಾರ್ಟ್ ತುಂಬಾ ಹೆವಿ ಫೀಲ್ ಆಗ್ತಿದೆ. ನಾನು ಸ್ವೆಟ್ ಆಗ್ತಾ ಇದ್ದೀನಿ, ಜ್ವರ ಬಂದಂಗ ಆಯ್ತದೆ. ಹೌದು, ನಿಜವಾಗ್ಲು ಕೈ ಬಹಳ ತಣ್ಣಗಿದೆ. ನೀನ್ ಮುಟ್ಟಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಬಿಡು. ಬಟ್ ಆಕ್ಚುಲಿ ಸುನಿಲ್ ಮಿಸ್ ಮಾಡ್ಕೋತಾ ಇರಾ? ಹಾಯಾ ಐ ಡು. ಬಟ್ ಏನೋ ಕಾರಣಾಂತರಗಳಿಂದ ಅವ್ರು ಬರಕ್ ಆಗ್ತಾ ಇಲ್ಲ. ಡೋಂಟ್ ವರಿ, ನಿಮಗೋಸ್ಕರ ಇವತ್ತು ಒಬ್ಬ
ಹೊಸ ಬ್ಯಾಚುಲರ್ನ ನಿಮ್ಗೋಸ್ಕರ ಕಳಿಸ್ತಾ ಇದೀವಿ. ಕೂತ್ಕೊಳ್ಳಿ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳಿ. ಓಕೆನಾ? ಎಕ್ಸೈಟೆಡ್? ಕೈಂಡ್ ಆಫ್. ಲೆಟ್ಸ್ ವೆಲ್ಕಮ್ ನಮ್ಮ ಮುಂದಿನ ಸ್ಪೆಷಲ್ ಬ್ಯಾಚುಲರ್. ಅಮೃತಾ, ಯಾಕೆ ಕೈ ಇಷ್ಟೊಂದು ತಣ್ಣಗಾಗಿದೆ? ನಾನು ಆವಾಜ್ ಆಗ್ತಾ ಇದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ತಲೆ ಕೆಡ್ಸ್ಕೋಬೇಡ, ನಾನಿದ್ದೀನಿ ಧೈರ್ಯ ಕೊಡಕ್ಕೆ. ಬರ್ಲಿ ಆ ಮುಂದಿನ ಬ್ಯಾಚುಲರ್. ಯಾರು? ಬ್ಲೈಂಡ್ ಫೋಲ್ಡ್ ಓಪನ್ ಮಾಡಿ. ಪ್ರೀತಿ ಅಮ್ಮು, ದಿಸ್ ಒನ್ ಫಾರ್ ಯು. ಹೇ ಕ್ಯೂಟಿ, ನೀನೇ ನನ್ನ ಸ್ವೀಟಿ, ಕೆನ್ನೆ ಚೂಟಿ, ಹೋದೆ ಎಲ್ಲ ಬ್ಯೂಟಿ. ಹೇ ಕ್ಯೂಟಿ, ನೀನೇ ನನ್ನ ಸ್ವೀಟಿ, ಕೆನ್ನೆ ಚೂಟಿ, ಹೋದೆ ಎಲ್ಲ ಬ್ಯೂಟಿ. ಮನಸ್ಸಿನ ಕದ ಬಡೆದು ಕನಸಲಿ ಬಂದೆ, ಮುಖದಲ್ಲಿ ಹೊಸ ನಗುವ ನೀ ತಂದೆ. ಪ್ರತಿದಿನ ಪ್ರತಿ ಕ್ಷಣ ನಿನ್ನದೇ ಚಿಂತೆ, ನೀ ಬರೋ ದಾರಿಯ ಕಾಯುತ್ತರ ಕೂತೆ. Oh nana, oh na, you're my sunshine lady. Oh nana, oh na, you're my sunshine lady. Oh nana, oh na, you're my moonlight lady. Oh nana, oh na, you're my moonlight lady. ಅಪ್ಪನ ಪ್ರೀತಿಯ ತೋರಿಸುವೆ ನಿನಗೆ, ಅಮ್ಮನ ಕೈ ತುತ್ತ ತಿನಿಸುವೆನು ನಿನಗೆ. ಕಣ್ಣಲ್ಲಿ ಹನಿ ನೀರು ಬರದ ಹಾಗೆ, ಮಗು ತರ ನಾ ನಿನ್ನ ನೋಡಿಕೊಳ್ಳುವೆ. ನನ್ನ ಬಿಟ್ಟು ಎಲ್ಲೂ ಹೋಗದಿರು, ಮಗು ತರ ನನ್ನ ಜೊತೆಗೆ ಇರು, ನನ್ನ ಉಸಿರು ನೀ. ತಪ್ಪು ಮಾಡಿದರೂ ಸಹಿಸಿಕೊಂಡು, ಬೈದು ಬುದ್ಧಿಯನ್ನು ಹೇಳಿಕೊಂಡು, ಜೊತೆಗೆ ಇರೋ ನೀನು. ಹೇ ಕ್ಯೂಟಿ, ನೀರೇ ನನ್ನ ಸ್ವೀಟಿ, ಕೆನ್ನೆ ಚೂಟಿ, ಹೋದೆ ಎಲ್ಲ ಬ್ಯೂಟಿ. Oh nana, oh na, you're my sunshine lady. Oh nana, oh na, you're my sunshine lady. Oh nana, oh na, you're my moonlight lady. Oh nana, oh na, you're my moonlight lady. ಶಾಕ್ ಆಯ್ತಾ? ಕನಸಲಿ ಬಂದೆ, ಮುಖದಲ್ಲಿ ಹೊಸ ನಗುವ ನೀ ತಂದೆ. ಪ್ರತಿದಿನ ಪ್ರತಿ ಅಯ್ಯೋ, 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 ಅಯ್ಯೋ. ನಿನ್ನದೇ ಏನಾಯ್ತು? ಏನಾಯ್ತು? ನೀ ಏನಾಯ್ತು? ದಾರಿಯ ಕಾಯುತ್ತರ ಕೂತ. ಏನಾಯ್ತು ಅಮೃತಾ? ಯಾಕೋ ಹಿಂಗ್ ಮಾಡ್ದ? ಸತಾಯಿಸಿದಾನೆ, ಮೆಸೇಜ್ ಅಲ್ಲಿ ಬರ್ತಿಲ್ಲ ಅಂತ. ಆದ್ರೂ ನಾನು ಎಲ್ಲಾನು ಕೇಳಿದೆ, ಟೀಮ್ ಅವ್ರನ್ನೂ ಕೇಳಿದೆ, ಬರಲ್ಲ ಅಂದ್ರು. ಏನಾಯ್ತು? ಅದಕ್ಕೆ ಮನ್ಸಿಗೆ ಬೇಜಾರಾಯ್ತಾ? ತುಂಬಾನೇ ಬೇಜಾರಾಯ್ತು.
ಅಲ್ಲ ನೀನ್ ಟ್ಯೂಟರ್ ತಾನೆ ನೀನು? ಹೌದು, ಬಟ್ ಯೂಶಲ್ ಆಗಿ ನಾನು ಯಾರು ಅಷ್ಟು ಬೇಗ ಸೆಲೆಕ್ಟ್ ಮಾಡಲ್ಲ. ಸೆಲೆಕ್ಟೇ ಮಾಡಲ್ಲ. ಸೊ ಮೆಂಟರ್ ಆಗೇನು ನಾನು ಸೆಲೆಕ್ಟ್ ಮಾಡಿದ್ರೆ ಏನೋ ಒಂದ್ ಗುಣ ಇದೆ ಅಂತ ನಾನು ಸೆಲೆಕ್ಟ್ ಮಾಡಿದ್ದೆ. ಏನ್ ಗುಣ ಇದೆ ಅವನಲ್ಲಿ? ಅವ್ನು ತುಂಬಾ ಸಾಫ್ಟ್ ನೇಚರ್ ಸರ್, ಸಾಫ್ಟ್ ನೇಚರು ಮತ್ತೆ ಐ ಕಾಂಟ್ ಎಕ್ಸ್ಪ್ರೆಸ್. ಸೊ ಹಾಗಾಗಿ ಬೆಳಗಿಂದನೂ ಅಷ್ಟೇ ಅವ್ನು ಹೇಳ್ತಿದ್ದ ಬರ್ತಾ ಇಲ್ಲ ಅಂತ. ಅಲ್ಲ, ಯಾಕಂದ್ರೆ ಈ ಸಾಂಗ್ ಬೆಳಿಗ್ಗೆ 5 ಗಂಟೆ ತನಕ ಕುತ್ಕೊಂಡು ಬರ್ದು ಕಂಪೋಸ್ ಮಾಡಿ ಮ್ಯೂಸಿಕ್ ಮಾಡ್ತಾ ಇದ್ದೆ. ಬೆಳಿಗ್ಗೆ 5 ಗಂಟೆ ತನಕ ಆಗಿದೆ. ಆಕ್ಚುಲಿ ಇಲ್ಲಿರೋರ್ಗೆಲ್ಲ ಒಂದು ವಿಚಾರ ಹೇಳಬೇಕು. ಈಗ ಜಸ್ಟ್ ಸುನಿಲ್ ಹಾಡ್ದಂತ ಹಾಡು ಸುನಿಲೇ ಬರ್ದು ಅಮೃತಂಗೋಸ್ಕರ ಕಂಪೋಸ್ ಮಾಡಿದಂತ ಸಾಂಗ್ ಇದು. ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಗಿಫ್ಟ್. ಅಪ್ಪನ ಪ್ರೀತಿಯ ತೋರಿಸುವೆ ನಿನಗೆ, ಅಮ್ಮನ ಕೈ ತೊತ್ತ ತಿನಿಸುವೆನು ನಿನಗೆ, ಕಣ್ಣಲ್ಲಿ ಹನಿ ನೀರು ಬರದ ಹಾಗೆ ಮಗುತರ ನಿನ್ನ ನೋಡಿಕೊಳ್ಳುವೆ, ನನ್ನ ಬಿಟ್ಟು ಎಲ್ಲೂ ಹೋಗದಿರು ಮಗುತರ, ನನ್ನ ಜೊತೆಗೆ ಇರು ನನ್ನ ಉಸಿರು ನೀ, ತಪ್ಪು ಮಾಡಿದರೂ ಸಹಿಸಿಕೊಂಡು ಬೈದು ಬುದ್ಧಿಯನ್ನು ಹೇಳಿಕೊಂಡು ಜೊತೆಗೆ ಇರು. ನನ್ನ ವರ್ಡ್ಸೇ ಇಲ್ಲ ಎಕ್ಸ್ಪ್ರೆಸ್ ಮಾಡಕ್ಕೆ. ಎಸ್ಪೆಷಲಿ ಇವಾಗ ಆ ಪ್ಯಾರಾ ಸೆಂಟೆನ್ಸ್ ಆ ಲೈನ್ ಹಾಡಿದಾರಲ್ವಾ, ದಟ್ ಇಸ್ ಸೋ ಟಚಿಂಗ್ ಬಿಕಾಸ್ ದಟ್ ಈಸ್ ಆಕ್ಚುಲಿ ಮೀ. ಎಷ್ಟು ಮಿಸ್ ಮಾಡ್ಕೊಂಡ್ರಿ ನೀವು ಸುನಿಲ್ನ? ಬೆಳಗಿಂದ ನಾನು ತುಂಬಾನೇ ಮಿಸ್ ಮಾಡ್ಕೊಂಡೆ. ಹೌ ಅಬೌಟ್ ಯು? ತುಂಬಾ ಮಿಸ್ ಮಾಡ್ಕೊಂತ ಇದ್ದೆ ನಾನು. ಸುಳ್ಳು ಸುಳ್ಳು ಅಂತಂದ್ರೆ ಏನ್ ಹೇಳ್ತೀಯ? ನಾನು ಎಷ್ಟು ವೇಟ್ ಮಾಡ್ತಿದ್ದೆ ಗೊತ್ತಾ? ಅಲ್ಲ, ಸುಳ್ಳಲ್ಲ. ನಾನ್ ನಿನ್ಗೋಸ್ಕರ ಎಷ್ಟು ನೋಡಿ ಇಷ್ಟೆಲ್ಲ ಲಿರಿಕ್ಸ್ ಬರ್ದು ಮ್ಯೂಸಿಕ್ ಮಾಡ್ಬ ಅಣ್ಣ ನಿನ್ಗೋಸ್ಕರ. ಒಂಚೂರು ಮಿಸ್ ಮಾಡ್ಕೊಂಡಿಲ್ವಾ? ಅಲ್ಲ, ಮಿಸ್ ಮಾಡ್ಕೊಂತಿದ್ದೆ, ಬಟ್ ಎಲ್ಲದಕ್ಕಿಂತ ಇವಾಗ ಚೆನ್ನಾಗಿದೆ ಅಲ್ಲ, ಇವಾಗ ಖುಷಿ ಆಗ್ತಿದೆ ಅಲ್ವಾ ಮಿಸ್. ಇವಾಗ ಎಷ್ಟು ಖುಷಿ ಆಯ್ತು ನನಗೀಗ. ಇವಾಗ ನಂಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗಂತ ನೀವ್ ಹೇಳ್ಬೇಕು. ನಾನು ಎಕ್ಸ್ಪ್ರೆಸ್ ಮಾಡಕ್ ನನ್ನ ಫೇಸ್ ಎಕ್ಸ್ಪ್ರೆಷನ್ ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ. ಏನ್ ಕಾಣಿಸ್ತಿದೆ? ಅದೇ ನೀವು ಖುಷಿ ಆಗಿದ್ದೀರಾ ಅಂತ. ಚೆನ್ನಾಗಿದೆ ಕಾನ್ವರ್ಸೇಷನ್. ಮಾತಾಡ್ತಾ ಇರಿ, ನಮ್ಗೆ ಖುಷಿ ಆಗ್ತದೆ ನಿಮ್ಮಿಬ್ರು ನೋಡೋದಕ್ಕೆ. ಒಂಥರ ಯಾವ್ದೋ ಒಂಥರ ಬಹಳ ವರ್ಷ ಆದ್ಮೇಲೆ ಜಗಳ ಆಡ್ತಲ್ಲ ಫ್ರೆಂಡ್ಸ್, ಹಂಗಿಲ್ಲ ಇದು ಅಲ್ವಾ? ಪ್ಲೀಸ್ ಕಂಟಿನ್ಯೂ. ಒಟ್ಟಲ್ಲಿ ಎಕ್ಸ್ಟ್ರಾ ವರ್ಡ್ ಸುನಿಲ್ ಇಷ್ಟೆಲ್ಲ ಸ್ಟಡಿ ಮಾಡಿದ್ಯಲ್ಲಪ್ಪ, ಎಲ್ಲಿ ಹೋಗಿ ಸ್ಟಡಿ ಮಾಡಿದೆ? ಅಮ್ಮ ಅವ್ರಿಗೆ ಆಂಟಿ ಕಾಲ್ ಮಾಡಿದೆ. ಆಂಟಿ ಕಾಲ್ ಮಾಡಿ ಪಾಪ ಅವ್ರು ಬಿಸಿ ಇದ್ರು. ಕಾಲ್ ಮಾಡಿ ಆಂಟಿ ಆಂಟಿ ಅಂತ ಟಾರ್ಚರ್ ಕೊಡೋಣ. ಆಯ್ತಪ್ಪ ಫೋಟೋಸ್ ಕಳಿಸಿ. ಅದಕ್ಕೆ ನಮ್ಮಮ್ಮ ರಾತ್ರಿ ಎಲ್ಲ ನಿನ್ ಜೊತೆ ಮಾತಾಡ್ತಾ ಇದ್ದಿದ್ದ. ರಾತ್ರಿ ಎಲ್ಲ ಏನ್ ಮಾತಾಡಿಲ್ಲ. ಅಯ್ಯೋ ದೇವ್ರೆ, ಇದು ಯಾವ ತರ ಡೌಟ್ ಶಿವ. ಹಿಂಗಿದ್ದ ನಮ್ ಸುನಿಲ, ಹಿಂಗಾಗ್ಬಿಟ್ಟ ನಮ್ ಸುನಿಲ. ನೀನೇ ಹೇಳಮ್ಮ ಅದನ್ನ ಹಿಂಗಿದ್ದೆ ಹಿಂಗಾದೆ ಅಂತ. ಹೇಳಮ್ಮ ಪರ್ವಾಗಿಲ್ಲ. ಹಿಂಗಿದ್ದೆ ಹಿಂಗಾದೆ. ಒಟ್ಟಲ್ಲಿ ಈ ಒಂದು ಎಕ್ಸ್ಟ್ರಾ ವರ್ಡ್ ಸುನಿಲ್ ಬಗ್ಗೆ ರಜ್ಜು ಏನ್ ಹೇಳ್ತೀವಿ ಸರ್ಪ್ರೈಸ್ ಬಗ್ಗೆ? ಕ್ಯೂಟಿ ಸ್ವೀಟಿ. ಕ್ಯೂಟಿ. ನಾ ಹೇಳಿಲ್ವಾ ನಿಮ್ಮಿಬ್ರು ಕಾನ್ವರ್ಸೇಷನ್ ಇಷ್ಟ ನನಗಿಲ್ಲ, ಎಲ್ರಿಗೂ ಇಷ್ಟ ನೋಡೋದಿಕ್ಕೆ. ಪ್ರಿನ್ಸ್ ಅಂಡ್ ಪ್ರಿನ್ಸಸ್ ತರ ಇದೀರಾ ಇಬ್ರು ವೇದಿಕೆ ಮೇಲೆ. ದೂರ ನಿಂತ್ಕೊಬೇಡ. ನನಗೂ ಟ್ಯೂಟರ್ ಚೇಂಜ್ ಅಪ್ಪ. ಪ್ರಿನ್ಸ್ ಅಂಡ್ ಪ್ರಿನ್ಸಸ್ ಸತ್ಯವಾಗ್ಲು ನಮ್ಮ ಸುನಿಲ ಈ ಸುನಿಲ ಆಗ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇಲ್ಲಿ ತುಂಬಾ ಜನ ಮೆಂಟೋರ್ಸ್ಗೆ ಸರ್ಪ್ರೈಸ್ ಮಾಡಿದ್ದಾರೆ, ಅಲ್ಲ ನಮ್ಗೆ ಸರ್ಪ್ರೈಸ್ ಆಗೋಗಿದೆ. ಎಷ್ಟೊಂದು ವಿಷಯ. ಹೀಸ್ ಲುಕಿಂಗ್ ವೆರಿ ನೈಸ್. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಲವ್ಲಿ ಕಾಂಪೋಸಿಷನ್. ಐ ಥಿಂಕ್ ಶಿ ಇಸ್ ವೆರಿ ಹ್ಯಾಪಿ ವಿತ್ ವಾಟ್ ಎವರ್ ಯು ಸರ್ಪ್ರೈಸ್ಡ್ ಹರ್. ಅಂಡ್ ಪಾಪ ಶಿ ವಾಸ್ ರಿಯಲಿ ವೇಟಿಂಗ್ ಫಾರ್ ಯು. ತುಂಬಾ ಮಿಸ್ ಮಾಡ್ಕೊಂಡು ನಾನೇ ಕೈ ಹಿಡ್ಕೊಂಡಿದ್ದಲ್ಲ, ಚಳಿ ಗೊತ್ತಾ, ಫುಲ್ ತಣ್ಣಗಾಗಿ ನಡುಕ್ತಾ ಇದ್ದಿದ್ದು ಹುಡುಗಿ ಪಾಪ. ಇಲ್ಲ ಸೀರಿಯಸ್ ಆಗಿ ಅವ್ರು ಇವಾಗ ಸಿಚುಯೇಷನ್ಶಿಪ್ ಅಲ್ಲಿ ಇದ್ದಾರೆ ಮ್ಯಾಮ್. ಸಿಚುಯೇಷನ್ ಏನ್ರು ಇದು? ಹೌದೇನೋ ಸಿಚುಯೇಷನ್ ಶಿಪ್ ಅಲ್ಲಿ ಇದೀರಾ? ಅಲ್ಲ, ಹಂಗಂದ್ರೆ ಏನು ಗೊತ್ತಿಲ್ಲ. ಹಂಗೆ ರಮಣಿ ಸಿಚುಯೇಷನ್ ಶಿಪ್ ಅಂದ್ರೆ ಈ ಸಿಚುಯೇಷನ್ ಗೆ ಏನು ಕಲಿಬೇಡ, ನಾನು ಹೇಳೋದು ಮಾತ್ರ ಕಲೀನಿ. ಮೆಂಟ್ರಿ ಚೆನ್ನಾಗಿದೆ. ಲವ್ಲಿ. ವೆರಿ ನೈಸ್ ಟು ಸಿ ಯು ಬೋತ್. ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು. ವೆರಿ ನೈಸ್. ರವಿ ಸರ್. ಸುನಿಲ ಸರ್, ನಿನ್ನ ಮನಸ್ಸಲ್ಲಿ ಶುರು ಆಯ್ತು ಕಣ ವಿಲವಿಲ್ಲ ಇವಾಗ. ಸುನಿಲ ಮನಸ್ಸಲ್ಲೇ ಶುರು ಆಯ್ತು ವಿಲವಿಲ. ಮ್ಯೂಸಿಕ್ ಅಂತ ಒಂದು ಬೆಸ್ಟ್ ಎಕ್ಸ್ಪ್ರೆಷನ್ ಇಲ್ವೇ ಇಲ್ಲ. ಸಂಗೀತದಲ್ಲಿ ಹೇಳಕ್ಕಾಗೋದನ್ನ ಮಾತಲ್ಲಿ ಯಾವತ್ತೂ ಹೇಳಕ್ಕಾಗೋದಿಲ್ಲ. ಅದೇ ಬೆಸ್ಟ್ ಎಕ್ಸ್ಪ್ರೆಷನ್. ಅದರಲ್ಲಿ ಎಕ್ಸ್ಪೆಷಲಿ ಲವ್ ಸಾಂಗ್ಸ್ ಮಾಡಬೇಕಾದ್ರೆ ಹಾಡಿಗಿಂತ ಬೇರೆ ಏನೂ ಇಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇಂಪ್ರೆಸ್ ಆಯ್ತಾ? ಜಾಸ್ತಿ ಇಂಪ್ರೆಸ್ ಆಗ್ಬಿಟ್ಟೆ. ಎಷ್ಟು ಜಾಸ್ತಿ ಇಂಪ್ರೆಸ್ ಆಯ್ತು. ಬೆಳಗಿನ್ನ
ವೇಟ್ ಮಾಡಿರೋಷ್ಟು ಜಾಸ್ತಿ ಖುಷಿ ಆಗ್ಬಿಟ್ಟೆ. ವೆರಿ ನೈಸ್. ಸುನಿಲ ಒಂದ್ ಎರಡೇ ಎರಡು ಲೈನ್ ಅಮೃತ ಕೈಲಿ ಹೇಳ್ಸ್ಬಿಡು ಅದೇ ಸಾಂಗ್. ಕ್ಯೂಟ್ ಆಗಿರುತ್ತೆ ಅಂತ ಎರಡೇ ಎರಡು ಲೈನ್. ಹೇ ಕ್ಯೂಟಿ ನೀನೇ ನನ್ನ ಸ್ವೀಟಿ. ಹೇ ಕ್ಯೂಟಿ ನೀನೇ ನನ್ನ ಸ್ವೀಟಿ. ಒಂದ್ ನಿಮಿಷ ಆ ಕಡೆನೆ ಹೋಗ್ತೀನಿ, ಅದನ್ನ ನೋಡ್ಕೊಂಡು ಹೇಳ್ತಾವೆ. ಕೆನ್ನೆ ಚೂಟಿ ಕೆನ್ನೆ ಚೂಟಿ ಹೋದೆ ಎಲ್ಲ ಬ್ಯೂಟಿ. ಹೋದೆ ಎಲ್ಲ ಬ್ಯೂಟಿ. ಎಲ್ಲ ಬ್ಯೂಟಿ ಮನಸ್ಸಿನ ಹೋಯ್ತು. ಕದ ಬಡೆದು ಮನಸ್ಸಿನ ಕದ ಬಡೆದು ಮನಸ್ಸಿನ ಕದ ಬಡೆದು ಕನಸಲಿ ಬಂದೆ ಕನಸಲಿ ಬಂದೆ. ಮುಖದಲ್ಲಿ ಹೊಸ ನಗುವ ಮುಖದಲ್ಲಿ ಹೊಸ ನಗುವ ನೀ ತಂದೆ. ನೀ ತಂದೆ. ಈಗ ಸರ್ಪ್ರೈಸ್ ಕೊಡಕ್ಕೆ ಬರ್ತಾ ಇರೋಂಥ ಮುಂದಿನ ಬ್ಯಾಚುಲರ್, ಲೆಟ್ಸ್ ವೆಲ್ಕಮ್ ಗುಂಗ್ರಾಗಿ ಎಂಟ್ರಿ ಕೊಟ್ಟು ಸ್ಟೈಲಿಶ್ ಕೊರಿಯನ್ ಬಾಯ್ ಆಗಿ ಚೇಂಜ್ ಓವರ್ ಆಗಿರೋಂಥ ಕಿಲಾಡಿ ಪ್ರವೀಣ್ ಆನ್ ಸ್ಟೇಜ್. ಸುಕೃತ್ ಅವರೇ, ಸಾರಿ, ಹಾಯ್ ಪಿಂಕಿ. ಯಾಕಂದ್ರೆ ಅವ್ರನ್ನ ಮನೆಯಲ್ಲಿ ಪಿಂಕಿ ಅಂತ ಕರೀತಾರೆ, ಸೊ ಹಂಗಾಗಿ ಕರಿತೀನಿ ಹಾಯ್ ಪಿಂಕಿ ಅಂತ. ನಾನು ಸರ್ಪ್ರೈಸ್ ಮಾಡೋಕ್ಕೆ ಹೊರಟಿರೋ ವಿಷಯ ಏನಪ್ಪ ಅಂದರೆ, ಅವ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಅವರ ಲೈಫಲ್ಲಿ ಒಂದು ಅದ್ಭುತವಾದ ಒಂದು ವಿಷಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಪಕ್ಕಾ ಇಷ್ಟ ಆಗಿರುತ್ತೆ. ಸೊ ಯಾರಿಗೂ ಗೊತ್ತಿರೋದು ಈ ವಿಷಯ, ಅದನ್ನು ನಾನು VT ಮುಖಾಂತರ ಫಸ್ಟ್ ತೋರಿಸ್ತೀನಿ. ದಯವಿಟ್ಟು VT ನೋಡಿ. ಇವಾಗ ಬಂದಿರುವಂತಹ ಸ್ಥಳ ಜನಸೇವಾ ಮಕ್ಕಳ ಕೇಂದ್ರ ಅಂತ. ಫ್ಯಾಮಿಲಿಯಿಂದ ದೂರ ಆಗಿರುವಂತಹ ಮಕ್ಕಳು ಇಲ್ಲಿದ್ದಾರೆ. ಸುಕೃತ್ ಅವ್ರಿಗೆ ಏನೋ ಸರ್ಪ್ರೈಸ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಅವರ ಹೆಸರಲ್ಲೇ ನಂಗೊಂದು ಸಿಕ್ತು, ಸುಕೃತ ನಾಗ್ ಅಂತ. ಅದ್ರ ಬಗ್ಗೆ ಕೇಳಿದಾಗ ನಾಗರಾಜ್ ಅವರ ತಂದೆ ಹೆಸರು ಅಂತ ಗೊತ್ತಾಯ್ತು. ಸುಕೃತ್ ಅವರು 5ನೇ ವರ್ಷ ಇರುವಾಗಲೇ ಅವರು ತಂದೆಯನ್ನು ಕಳ್ಕೊಂಡ್ರು. ಅವರು ತಂದೆ ಹೇಗಿದ್ರು, ಏನ್ ಮಾಡ್ತಾ ಇದ್ರು ಅಂತೆಲ್ಲ ಕೇಳ್ಕೊಂಡು ಹೋಗುವಾಗ ಅವ್ರಿಗೆ ಹೆಲ್ಪಿಂಗ್ ನೇಚರ್ ತುಂಬಾ ಇತ್ತಂತೆ. ಸುಕೃತ ಯಾವಾಗ್ಲೂ ಒಬ್ಬರಿಗೆ ಹೆಲ್ಪ್ ಮಾಡೋದನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಸೊ ಈ ವ್ಯಕ್ತಿತ್ವ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದಾಗ ಅವರ ಹೆಸರು ಜೊತೆ ಇರುವಂತಹ ನಾಗರಾಜ್ ಅವರ ತಂದೆ ಹೆಲ್ಪಿಂಗ್ ನೇಚರ್ ಅವ್ರಿಗೂ ಬಂದಿದೆ ಅಂತ ಗೊತ್ತಾಯ್ತು. ಒಬ್ರಿಗೊಂದು 20 ರೂಪಾಯಿ ಕೊಟ್ರೆ ಆ 20 ರೂಪಾಯಿಂದ ಏನಾಗುತ್ತೆ ಅವರಿಗೆ? 20 ರೂಪಾಯಿ ಒಂದು ಬಸ್ ಚಾರ್ಜ್ಗೂ ಸಾಕಾಗಲ್ಲ. ಅವರು ಫ್ಯಾಮಿಲಿಗಾದ್ರೂ ಹೆಲ್ಪ್ ಆಗ್ಬೇಕಲ್ವಾ, ಒಂದು 200 ರೂಪಾಯಿ ಕೊಡೋಣ ಅಂತ ಇರುವಂತಹ ವ್ಯಕ್ತಿತ್ವ ಸುಕೃತ ಅವ್ರದ್ದು. ಆಕ್ಚುಲಿ ನಾನು ಸಿಂಗಲ್ ಪೇರೆಂಟ್ ಆಗಿ ಇದನ್ನು ಕೂಡ ಯೋಚನೆ ಇಲ್ಲಿವರೆಗೂ ಮಾಡಿಲ್ಲ. ಯಾಕಂದ್ರೆ ತಂದೆ ಬಿಟ್ಟು ಹೋದ ಟೈಮಲ್ಲಿ ನಾನು ಇನ್ನೂ ಹುಟ್ಟಿರಲಿಲ್ಲ, ಹೊಟ್ಟೆಯಲ್ಲಿದ್ದೆ. ಸೊ ಅಕಸ್ಮಾತ್ ನನ್ನ ತಾಯಿ ಏನಾದ್ರು ಇಂಥ ಯೋಚನೆ ಮಾಡಿದಿದ್ರೆ ಇವ್ರಿಗೆ ಎಷ್ಟು ಪಾಪ ಕಷ್ಟ ಆಗ್ತಿತ್ತು ಏನೋ, ನಂಗೂ ಅಷ್ಟೇ ಕಷ್ಟ ಆಗ್ತಿತ್ತು. ಬಟ್ ಈ ಮಕ್ಕಳನ್ನು ನೋಡಿದಾಗ ಆ ಕಷ್ಟ ಎಲ್ಲ ಯಾವುದು ಇಲ್ಲ ಅನ್ಸುತ್ತೆ ಪಾಪ. ಅದೇ ರೀತಿ ಅವ್ರ ತಾಯಿಗೂ ನಾನು ದೊಡ್ಡ ನಮಸ್ಕಾರ ಆಗ್ತೀನಿ. ಯಾಕಂದ್ರೆ ಇಬ್ರು ಹೆಣ್ಮಕ್ಳನ್ನ ಹೊತ್ಕೊಂಡು ಇಷ್ಟು ದೊಡ್ಡದಾಗಿ ಬೆಳೆಸಿ ಸುಕೃತ್ ಅವ್ರು ಇಷ್ಟೊಂದು ಹೆಸರು ಮಾಡಿದ್ದಾರೆ. ಅವ್ರ ಅಕ್ಕ IT-BT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅದು ಸಾಧಾರಣ ವಿಷಯ ಅಲ್ಲ. ಅವ್ರ ತಂದೆಯ ಆಶೀರ್ವಾದ ಖಂಡಿತ ಆ ಫ್ಯಾಮಿಲಿ ಮೇಲಿದೆ. ಬೇರೆಯವರ ಕಷ್ಟದಲ್ಲಿ, ಬೇರೆಯವರ ಒಂದು ಕಷ್ಟದ ಸಂದರ್ಭದಲ್ಲಿ ತಾನು ಭಾಗಿಯಾಗಿ ಅವರ ಕಷ್ಟವನ್ನು ಸಮವಾಗಿ ಹಂಚಿಕೊಂಡು ಬೆಳೆದಂತಹ ಇದೊಂದು ಜೀವ ಯಾವಾಗಲೂ ನಮ್ಮ ಜೊತೆ ಇರಬೇಕು. ಆ ಒಂದು ಕಾರಣಕ್ಕೆ ಇಲ್ಲಿ ಬಂದು ನೆನೆಸುವಂತ, ಪುಣ್ಯ ಸ್ಮರಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಮಾಡಿ ನಿಮಗೆ ಸರ್ಪ್ರೈಸ್ ಮಾಡಬೇಕು ಅಂತ ಒಂದು ಸಣ್ಣ ಆಸೆ ಇಟ್ಕೊಂಡು ಬಂದಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇವರು ಎಲ್ಲೂ ಹೋಗಿಲ್ಲ, ನೀವು ಮಾಡುವಂತಹ ಒಂದು ಸೇವಾ ಮನೋಭಾವನೆ ಆ ಪುಣ್ಯದ ಕೆಲಸದಲ್ಲಿ ಇದ್ದಾರೆ ಸುಕೃತ್ ಅವರೇ. ನಾಗರಾಜ್ ಸರ್, ವಿ ಆಲ್ವೇಸ್ ಲವ್ ಯು. ಲವ್ ಯು ನಾಗರಾಜ್ ಸರ್. ಜಾಸ್ತಿ ನನ್ಗೆ ಏನು ಕೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾನು ಅದೇ ಥರ ಸಾಕಷ್ಟು ಮಾತಾಡ್ತಾ ಇರ್ತೀನಿ. ಬಟ್ ಇಂಥ ಸಂದರ್ಭಗಳು ನಮ್ಮನ್ನೇ ಒಂಥರ ಹಿಡಿದಿಟ್ಬಿಡುತ್ತೆ. ಬಟ್ ಏನು ಅನಿಸ್ತದೆ ಈ ಕ್ಷಣ? ತುಂಬ ಖುಷಿ ಆಗ್ತದೆ. ನನ್ನ ತಂದೆ ಫೋಟೋ ಸ್ಕ್ರೀನ್ ಮೇಲೆ ಬಂದದ್ದು ನನಗೆ ಇಟ್ಸ್ ಲೈಕ್ ಪ್ರೌಡೆಸ್ಟ್ ಮೂಮೆಂಟ್. ಬಿಕಾಸ್ ಐ ನೋ ನಂಗೆ ಹೌ ಹಾರ್ಡ್ ಇಟ್ ಇಸ್. ನಮ್ಮಮ್ಮ ಹೇಗೆ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ರೆ ನಮ್ಮನ್ನು ಯಾರು ಹೆಲ್ಪು ಇದೆ ಅಂತ ನನಗೆ ಗೊತ್ತು, ನಮ್ಮ ಅಕ್ಕಂಗೆ ಗೊತ್ತು. ನಾವು 3 ಜನ ಹೆಂಗಾಗ್ಬಿಡಿದೀವಿ ಅಂದರೆ ಏನೇ ಕಷ್ಟ ಆದರೂ ನಾವು 3 ಜನ ನೋಡ್ಕೊಳ್ತೀವಿ ಹೊರತು ಯಾರ ಹತ್ರನೂ ಹೇಳೋಕ್ಕೆ ಹೋಗಲ್ಲ. ಸೊ ಕಷ್ಟ ನೋಡಿ 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 ಹೆಂಗಾಗ್ಬಿಡಿದೆ ಅಂದರೆ ಇಟ್ಸ್ ಲೈಕ್ ಪಾರ್ಟ್ ಆಫ್ ಲೈಫ್ ಅನ್ನೋ ಥರ ಆಗೋಗಿದೆ. ಸೊ ಮೇ ಬಿ ನಮ್ಮ ತಂದೆ ಇದ್ದಿದ್ದರೆ ಅಷ್ಟೊಂದೆಲ್ಲ ನಾವು ಸಫರ್ ಮಾಡ್ತಿರ್ಲಿಲ್ಲ ಅನಿಸುತ್ತೆ. 22 ವರ್ಷ ಆಯಿತು ನನ್ನ ತಂದೆ ತೀರೋಗಿ.
ಇವ್ರನ್ನೆಲ್ಲ ನೋಡಿದ್ರೆ ನಂಗೆ ಆ್ಯಕ್ಚುಲಿ ಖುಷಿನೂ ಆಗುತ್ತೆ, ಹೊಟ್ಟೆ ಕಿಚ್ಚು ಆಗುತ್ತೆ. ಬಿಕಾಸ್ ಅವ್ರಿಗೆ ಅಟ್ಲೀಸ್ಟ್ ಅವ್ರ ತಂದೆ ಪ್ರೀತಿ ಆದರೂ ಸಿಕ್ತು. ಬಟ್ ನನ್ಗೆ ಐ ಡೋಂಟ್ ನೋ ವೈ ಐ ಆಮ್ ಸೋ ಅನ್ಲಕ್ಕಿ, ನಂಗೆ ಆ ಪ್ರೀತಿ ಸಿಕ್ಕಿಲ್ಲ ಅಂತ. ಸೊ ಸಾರಿ. ಆ್ಯಕ್ಚುಲಿ ಪೇರೆಂಟ್ಸ್ ಯಾರಿಗಿದಾರೋ ಇಬ್ಬರು ಪೇರೆಂಟ್ಸ್ ಲಕ್ಕಿ ಅಂತ ಹೇಳ್ಬೋದು. ಬಿಕಾಸ್ ಇಬ್ಬರು ಪ್ರೀತಿನೂ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನನ್ನ ತಂದೆ ನನ್ನ ಮಗನೇ ಅಂತಲೇ ಕರೀದು, ಗಂಡು ಮಗ ಥರನೇ ನನ್ನ ಬೆಳೆಸಿರೋದು. ನನ್ನ ತಾಯಿಯವ್ರು ತೀರೋದಾಗ ಒಂದೇ ಕೇಳಿತ್ತು, ಹೆಂಗಿರ್ತೀಯ ನಮ್ಮ ಅಪ್ಪನ ಬಿಟ್ಟು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ತಂದೆ ಡೆಡ್ ಬಾಡಿ ಮುಂದೆ ಇದೆ, ನಾನು ಆಟ ಆಡ್ತಿದ್ದೆ. ಬಿಕಾಸ್ ನಂಗೆ ಅಷ್ಟು ಜ್ಞಾನ ಇರಲಿಲ್ಲ ಏನು ನಡೀತಿದೆ ಏನು ಅಂತ. 11ನೇ ದಿನದ ಕಾರ್ಯದ ದಿನ ನನ್ನ ಬರ್ಡೇ ಇತ್ತು. ನನ್ನ ತಾಯಿಗೆ ಗೊತ್ತಾಗ್ತಿರ್ಲಿಲ್ಲ ನನ್ನ ಮಗಳು ಬರ್ಡೇ ಸೆಲೆಬ್ರೇಟ್ ಮಾಡಲೋ ಎಲ್ಲ ಇದು ಕಾರ್ಯ ಮಾಡಲೋ ನನ್ನ ಗಂಡಂದು ಅಂತ. ಸೊ ಬಟ್ ಏನಂದರೆ ನಮ್ಮ ತಂದೆ ಕಾರ್ಯ ಎಲ್ಲ ನಮ್ಮ ಅಕ್ಕನೇ ಮಾಡಿದ್ಲು, ನಾನು ಹೋಗಿ ಮುಡಿ ಕೊಟ್ಟೆ. ಮಾಡೋಂಗಿಲ್ಲ, ಬಟ್ ನಾವು ಹೆಣ್ಮಕ್ಳಾಗಿ ನಿಂತ್ಕೊಂಡು ಮಾಡಿದ್ವಿ. ಬಿಕಾಸ್ ಯಾರ ರಿಲೇಟಿವ್ಸು ಬಂದಿಲ್ಲ ಹೆಲ್ಪ್ ಮಾಡೋಕ್ಕೆ. ಬಂದರು, ಆಸ್ತಿ ತೊಗೊಳೋದಕ್ಕೆ ಬಂದರು. ನನ್ನ ತಾಯಿ ಬಗ್ಗೆ ನಂಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಬಿಕಾಸ್ ಗಿವ್ ಅಪ್ ಮಾಡಿಲ್ಲ. ಅಪ್ಪ ಕೆಲಸ ಅವ್ರಿಗೆ ಕೊಟ್ಟರು, ಅಪ್ಪ ಕೆಲಸ ಮಾಡ್ಕೊಂಡೋದ್ರು. ಅವ್ರಿಗೇನು ಪರಿಜ್ಞಾನನೇ ಇರಲಿಲ್ಲ. ಲೈಕ್ ಅವ್ರು ಒಂಥರ ಗಿಳಿ ಥರ ಇದ್ದಿತ್ತು, ಪಂಜರದಲ್ಲಿ ಇದ್ದಿದ್ದ ಥರ ಹಂಗೆ ಸಾಕಿದ್ದಿತ್ತು ಅವ್ರ ಮನೆಯಲ್ಲೂ. ಅದೆಲ್ಲ ಬಿಟ್ಟು ಮನೆಯಿಂದ ಹೊರಗಡೆ ಬಂದು ಕೆಲಸ ಮಾಡಿ ನಮ್ಮನ್ನು ಸಾಕಿ ಇಷ್ಟು ನಮ್ಮ ತಂದೆ ಇದ್ದಿದ್ರು ಚೆನ್ನಾಗಿ ನೋಡ್ಕೊಂತಿದ್ರು ಅಲ್ವಾ, ನಮ್ಮ ತಾಯಿ ಅದಕ್ಕಿಂತ ತುಂಬ ಚೆನ್ನಾಗಿ ಸಾಕಿದ್ದಾರೆ. ಖಂಡಿತವಾಗ್ಲು ಆ ಥರ ಯಾರ್ಯಾರು ಸಿಂಗಲ್ ಪೇರೆಂಟ್ ಇದ್ದಾರೋ, ಯಾರ್ಯಾರ ಮಕ್ಕಳನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಸಾಕ್ತಾರೆ, ಎಲ್ಲರಿಗೂ ಒಂದ್ಸಲಿ ಜೋರಾಗಿ ಚಪ್ಪಾಳೆ ಬರಲಿ. ರವೀನಾ, ಇನ್ನೇನಾದ್ರು ಸರ್ಪ್ರೈಸ್ ಇದೆಯಾ? ಸಣ್ಣದಾಗಿ ಇನ್ನೊಂದು ಏನೋ ಸರ್ಪ್ರೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ, ತಗೊಂಬರಲ್ಲ ಪ್ಲೀಸ್. ಅವ್ರ ಮನೇಲಿ ಕೇಳಿದಾಗ ಫೋಟೋಸ್ ಕೇಳಿದೆ ಅವರಿಬ್ರು ಜೊತೆಲಿರೋದು, ಎಲ್ಲೂ ಇಲ್ಲ ಅಂದ್ರು. ಬೇಜಾರು ಮಾಡ್ಕೋಬೇಡಿ, ನಿಮ್ಗೋಸ್ಕರ ರವಿ ಸರ್ ಅವಾಗಿಂದಾನೆ ಹೇಳ್ತಾ ಇದ್ರು, ನೀವು ಏನು ಗಿಫ್ಟ್ ತರ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಮೊಮೆಂಟ್ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಅವಾಗಿಂದ ಹೇಳ್ತಾ ಇದ್ರು. ಈ ಮೊಮೆಂಟ್ ಏನು ಅನ್ನಿಸ್ತಾ? ನಂಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಈ ಫೋಟೋ ಯಾವಾಗಲೂ ನನ್ನ ಲೈಫ್ ಲಾಂಗ್ ನನ್ನ ಮನ್ಸಿಗೆ ಹತ್ತಿರವಾಗಿರುತ್ತೆ. ಸಿ ಕನ್ನಡ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗೊತ್ತಿಲ್ಲ ಇದೆಷ್ಟು ಸ್ಪೆಷಲ್ ನನಗೆ ಅಂತ. ನಂಗೆ ಯಾವಾಗಲೂ ಬೇಜಾರಿತ್ತು, ಒಂದು ಫೋಟೋನೂ ಇಲ್ವಲ್ಲ ಅಂತ. ಬಟ್ ಲೈಫ್ ಲಾಂಗ್ ನಾನು ಸಾಯೋವರೆಗೂ ಇದು ನನ್ನ ಜೊತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪ್ರವೀಣ್. ಎಸ್ ರಚ್ಚು, ಏನು ಹೇಳೋದು, ಕೆಲವೊಂದು ಸರ್ಪ್ರೈಸಸ್, ಕೆಲವೊಂದು ಮೊಮೆಂಟ್ಸ್ ಮಾತೇ ಬರಲ್ಲ. ಅದು ಮಾತಾಡೋದಕ್ಕೂ ನಮಗೆ ಪದಗಳು ಸಿಗಲ್ಲ. ನನಗೆ ಮ್ಯಾಮ್ ಲಿಟ್ರಲಿ ಲೈಕ್ ಸ್ಪೀಚ್ಲೆಸ್ ಅನ್ನೋದಕ್ಕಿಂತ ಒಂಥರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಅಂದರೆ ತುಂಬ ಖುಷಿಯಾಗಿರೋರು, ತುಂಬ ಚೆನ್ನಾಗಿ ಯಾವಾಗಲೂ ಮಾತಾಡ್ತಿರೋರನ್ನ ಹಿಂಗೆ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಡೋಂಟ್ ಕ್ರೈ ಪ್ರೊಫೆಸರ್. ಸರ್ಪ್ರೈಸ್ ಬಗ್ಗೆ ಏನಿಲ್ಲಪ್ಪ, ದ ಬೆಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಆ್ಯಂಡ್ ನೀನು ಅಳ್ಬೇಡ ಕಣೋ. ಇಲ್ಲ ಸರ್, ಮೇಡಮ್ ಬಂದು. ಬಟ್ ವಂಡರ್ಫುಲ್ ವಿಟಿ ಆ್ಯಂಡ್ ವೆರಿ ವೆರಿ ನೈಸ್ ಸರ್ಪ್ರೈಸ್. ಯು ಬೋತ್ ಪ್ಲೀಸ್ ಡೋಂಟ್ ಕ್ರೈ. ನೀವಿಬ್ರಲ್ಲ ಯಾರು ಅಳ್ಬೇಡಿ, ಸರಿನಾ? ಓಕೆ ರವಿ ಸರ್. ನೀವು ಪ್ರೊಫೆಸರ್ನ ಅಳಿಸ್ಬಿಟ್ಟಲ್ಲ ನೀನು ಪ್ರವೀಣ. ಸಾರಿ ಸರ್. ಹಂಗೆ ಇಟ್ಸ್ ಅನ್ ಎಮೋಷ್ನಲ್ ಕನೆಕ್ಷನ್ ಅದು. ಆ್ಯಕ್ಚುಲಾಗಿ ತಂದೆ ತಾಯಿ ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ಲ, ಹೋದ್ಮೇಲೆ ಅವ್ರ ಬೆಲೆ ಗೊತ್ತಾಗುತ್ತೆ ಅಂತಾರಲ್ಲ, ಅದು ಅನ್ಸಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಅಷ್ಟೇ. ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಕನೆಕ್ಷನ್. ಹೆಂಗೆ ಎವ್ರಿ ಲಾಸ್ ಹ್ಯಾಸ್ ಗಾಟ್ ಎ ರೀಸನ್ ಅಂತ. ಪ್ರತಿಯೊಂದು ಕಳ್ಕೊಂಡಾಗ ಅದಕ್ಕೊಂದು ಕಾರಣ ಇಲ್ಲದೆ ಅದು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ನೀನು ಮಾಡೋ ಪ್ರತಿಯೊಂದು ದಾನದಲ್ಲೂ, ಪ್ರತಿಯೊಂದು ಸಹಾಯ ಮಾಡೋದ್ರಲ್ಲೂ ನಿಮ್ಮ ಅಪ್ಪ ಕಾಣಿಸ್ತಾ ಹೋಗ್ತಿರ್ತಾರೆ. ದಟ್ಸ್ ಆಲ್. ನಿಮ್ಮ ಅಪ್ಪನ ಅಷ್ಟೇ ಜೀವಂತವಾಗಿಡಕ್ಕೆ ಸಾಧ್ಯ. ನೀನು ₹1 ಯಾರಿಗಾರ ಸಹಾಯ ಮಾಡ್ತೀಯ ಅಂದರೆ ಅಲ್ಲಿ ನಿಮ್ಮ ಅಪ್ಪ ಇದ್ದಾರೆ ಅಂತ ಅರ್ಥ. ನಿನ್ನ ಒಳಗೆ ನಿಮ್ಮ ಅಪ್ಪ ಇದ್ದಾರೆ. ನೀನು ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಬಿಡೋಂಥದ್ದಿಲ್ಲ. ಅವ್ರಿಗೆಲ್ಲ ಹೊರಗಿದ್ದಾರಪ್ಪ, ನಿನಗೆ ಒಳಗಿದ್ದಾರಪ್ಪ.
ಸೊ ದಟ್ ಈಸ್ ಹೌ ಯು ಶುಡ್ ಎಂಜಾಯ್ ಲೈಫ್ ಆ್ಯಂಡ್ ಕೀಪ್ ದಮ್ ಅಲೈವ್ ಇನ್ ದೇರ್ ಡೀಡ್ಸ್. ಅವ್ರು ಏನು ಒಳ್ಳೆ ಕಾರ್ಯಗಳು ಮಾಡಿದಾರೋ ಅವ್ರ ಮೇಲೆ ಪ್ರೀತಿ ಇದ್ದರೆ, ಅವ್ರು ಮಾಡಿರೋದ್ರ ಮೇಲೆ ನಂಬಿಕೆ ಇದ್ದರೆ ಅವ್ರನ್ನ ಉಳಿಸ್ಕೊಳ್ಳೋದು ನಿಮ್ಮ ಕೆಲಸ. ಅವ್ರನ್ನ ಯಾವಾಗ ನೆನೆಸ್ಕೋತಿರಲ್ಲ, ಪ್ರತಿ ಒಂದು ದಿವಸ ನೆನೆಸ್ಕೋತಿರ್ತಾನೆ. ನೀವು $1 ಸಹಾಯ ಮಾಡುವಾಗ ನೆನೆಸ್ಕೋತಿರ್ತಾನೆ ನೀನು. ನಮ್ಮ ಅಪ್ಪ ಮಾಡ್ತಿರೋ ನಾನು ಮಾಡಿಸೋ, ನಿಮ್ಮ ಅಪ್ಪ ಖುಷಿ ಪಡ್ತಾರೆ, ಯುವರ್ ಫಾದರ್ ಇಸ್ ಅಲೈವ್ ಅಂತ ಅನ್ಕೋಬೇಕು. ಈಗ ನಾನು ನಮ್ಮ ಅಪ್ಪ ನೋಡಿರೋ ಪ್ರೀತಿ ಇದೆಯಲ್ಲ, ಐ ಕ್ಯಾನ್ ಫೀಲ್ ದ ಲಾಸ್. ನೀವು ಎಷ್ಟು ಫೀಲ್ ಮಾಡ್ತೀರೋ ಅದಕ್ಕೆ 100% ಫೀಲ್ ಮಾಡ್ತೀನಿ ನಾನು ಇವತ್ತಿಗೂ. ಬಟ್ ಇವತ್ತಿಗೂ ಐ ಕೀಪ್ ಮೈ ಫಾದರ್ ಆ್ಯಂಡ್ ಮದರ್ ಅಲೈವ್ ಇನ್ ಮೈ ಫೋನ್, ಇನ್ ಎವ್ರಿಥಿಂಗ್ ಐ ಡೂ, ಐ ಕೀಪ್ ದೆಮ್ ಅಲೈವ್. ನಾನು ಮಾಡೋ ಪ್ರತಿಯೊಂದು ಕೆಲಸನ ನಮ್ಮ ಅಪ್ಪ ನೆನೆಸ್ಕೊಳ್ದೆ ನಾನು ಇವತ್ತು ಒಂದು ಕೆಲಸ ಶುರು ಮಾಡಿಲ್ಲ, ಇನ್ಕ್ಲೂಡಿಂಗ್ ಮೈ ಮದರ್. ಓಕೆ, ಡೋಂಟ್ ವರಿ, ದೇ ಆರ್ ದೇರ್ ವಿತ್ ಯು, ದೇರ್ ಬ್ಲೆಸ್ಸಿಂಗ್ಸ್ ಆರ್ ದೇರ್ ವಿತ್ ಯು, ದೇರ್ ವಿಶಸ್ ಆರ್ ದೇರ್ ವಿತ್ ಯು. ನೀವೆಷ್ಟು ನಗ್ತಿರೋ ಅಷ್ಟು ಅವರ ಆತ್ಮಶಾಂತಿ ಇರುತ್ತೆ ಅನ್ನೋದು ನಿಜ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಸರ್ಪ್ರೈಸ್ ಇದೆಯಲ್ಲಪ್ಪ. ಸರ್ಪ್ರೈಸ್ ಅನ್ನೋದಕ್ಕಿಂತ ಸರ್, ಅವ್ರ ಅಪ್ಪ ಮತ್ತೆ ಅವ್ರ ಲೈಫ್ ಸ್ಟೈಲ್ ನೋಡಿ ನಂಗೊಂದು 4 ಲೈನ್ಸ್ ಬಂದಿತ್ತು, ಅದನ್ನು ಹೇಳ್ತೀನಿ ಪ್ಲೀಸ್. ನೆನೆದರೂ ಕೂಡ ಬರದಿರೋ ಹಾಗೆ, ಮರೆತರೂ ಕೂಡ ನೆನೆಯುವ ಹಾಗೆ, ಮನಸ್ಸಿನ ಕೋಡಿಲಿ ನೀ ಜೊತೆಗಿರುವೆ, ಹೆಸರಲ್ಲಿ ಸದಾ ಸುಕೃತನಾಗಾಗಿ ಕೊನೆವರೆಗೂ ಇರುವೆ, ಎತ್ತಿ ಆಡಿಸಬೇಕಾಗಿದ್ದ ಕೈ ಹಾಸಿಗೆ ಹಿಡಿದಿತ್ತು ಅಂದು, ಆ ಅಪ್ಪ ಮಾಡಿದ ಪುಣ್ಯದ ಫಲವು ಇಡೀ ರಾಜ್ಯ ಎತ್ತಿ ಕೊಂಡಾಡುತ್ತಿದೆ ನಿನ್ನ ಇಂದು. ಆಲ್ ದ ಬೆಸ್ಟ್. ಬ್ಯೂಟಿಫುಲ್ ಲೈನ್. ಇದ್ರ ಜೊತೆಗೆ ಇನ್ನೊಂದೇನೋ ಸರ್ಪ್ರೈಸ್ ತೋರಿಸ್ತೀನಿ ವಿಟಿಲ್, ನಾನು ವಿಡಿಯೋ ಡೈರೆಕ್ಟ್ ವಿಡಿಯೋ ನೋಡೋಣ. ವಿಡಿಯೋ ಪ್ಲೀಸ್. ಏನಪ್ಪ ಪ್ರವೀಣ, ಏನು ಸಮಾಚಾರ? ಹೇಗಿದ್ದೀರಾ ಸರ್? ಕೂತ್ಕೋಬ. ಥ್ಯಾಂಕ್ ಯು ಸರ್. ಸರ್, ನನ್ನೊಂದು ರಿಕ್ವೆಸ್ಟ್ ಇದೆ. ಭರ್ಜರಿ ಬ್ಯಾಚುಲರ್ ಶೋ ಮಾಡ್ತಿದ್ದೀನಿ ಇವಾಗ. ಸೊ ನನ್ನ ಪಾರ್ಟ್ನರ್ ಸುಕೃತ ಅಂತಿದ್ದಾರೆ, ಅವ್ರು ನಮ್ಮ ದೊಡ್ಡ ಫ್ಯಾನು. ಅವ್ರಿಗೆ ಗೀತಾಂಜಲಿ ಹಾಲುಗೆನ್ನೆಗೆ, ವಾರೆಗಣ್ಣಿಗೆ, ನಮ್ಮೂರ ಹೆಣ್ಣಿಗೆ. ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ, ಬಾಳೆ ದಿಂಡಿಗೆ, ದಾಳಿಂಬೆ ಹಣ್ಣಿಗೆ. ಸುಕೃತ, ಆಲ್ ದ ವೆರಿ ಬೆಸ್ಟ್. ಯು ಗಾಟ್ ಅ ವಂಡರ್ಫುಲ್ ಪಾರ್ಟ್ನರ್ ಆ್ಯಂಡ್ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಹಾಡಿಸಿ ಈಸ್ ಡೂಯಿಂಗ್ ದಿಸ್ ಫಾರ್ ಯು. ಆಲ್ ದ ವೆರಿ ಬೆಸ್ಟ್. ರಾಜೇಶ್ ಕೃಷ್ಣನ್ ಸರ್ ಕೈಲಿ ಹಾಡು ಹೇಳ್ಸಿದ್ದಾರೆ. ವಾಟ್ ಯು ಫೀಲ್? ತುಂಬ ಖುಷಿ ಆಗ್ತದೆ. ನಂಗೆ ಅವ್ರು ಸಿಕ್ಕಾಬೇಡ ಇಷ್ಟ. ಅಪ್ಪ ಫೇವ್ರೆಟ್ ಸಾಂಗ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಅವ್ರ ಅಪ್ಪನ ಯಾವತ್ತು ಹಾಡಾಡ್ತಿದ್ದಾರಂತೆ, ಈ ಶಿವಪ್ಪ ಕಾಯು ತಂದೆ, ಆಮೇಲೆ ಅಮೆರಿಕ ಸಿನಿಮಾದು 100 ಜನ್ಮಕ್ಕೂ, ಅದೆಲ್ಲ ಇವ್ರಿಗೋಸ್ಕರ ಹಾಡ್ತಿದ್ರಂತೆ, ಇವ್ರನ್ನ ಕೂರಿಸ್ಬಿಟ್ಟು. ಸೊ ಇವ್ರಿಗೆ ಹಾಡು ಕೇಳೋದಂದ್ರೆ ಇಷ್ಟ ಅಲ್ವಾ? ಸೊ ಅವ್ರ ಫೇವ್ರೆಟ್ ಸಿಂಗರ್ ಅವ್ರ ಜೊತೆ ಹಾಡಿಸಿ ಇವ್ರಿಗೂ. ವೆರಿ ಗುಡ್, ವೆರಿ ಗುಡ್. ನಿಜವಾಗ್ಲು ಅಲ್ಟಿಮೇಟ್ ಕಲ, ತುಂಬಾ ಖುಷಿ. ಥ್ಯಾಂಕ್ಸ್. ಖುಷಿಯಾಗಿರಮ್ಮ. ಒಂದು ನಿಮಿಷ, ಇವಾಗ ಹೋಗೋಕ್ಕಂತ ಮುಂಚೆ ನಾನೇನೋ ಕೇಳಬೇಕು. ಆ್ಯಕ್ಚುಲಿ ರವಿ ಸರ್ ಹತ್ರ ರಿಕ್ವೆಸ್ಟು. ರವಿ ಸರ್, ನನ್ನ ಮೊದಲನೇ ಅವಾರ್ಡ್ ತೊಗೊಂಡತ್ತೆ ನಾನು ನಿಮ್ಮ ಕೈಯಲ್ಲಿ. ಅಂದರೆ ನನ್ನ ತಾಯಿಗೆ ನೀವಂದರೆ ತುಂಬ ಇಷ್ಟ. ನನ್ಗೆ ಯಾವಾಗಲೂ ಅಷ್ಟು ವರ್ಷದಿಂದ ನೀವು ಪರಿಚಯ, ಬಟ್ ನಿಮ್ಮ ಜೊತೆ ಯಾವತ್ತೂ ನನಗೆ ಚಾನ್ಸ್ ಸಿಕ್ಕಿಲ್ಲ ಹೇಳೋದಕ್ಕೂ ಕೇಳೋದಕ್ಕೂ. ನಿಮ್ಮ ಜೊತೆ ಒಂದು ಡಾನ್ಸ್ ಆಡಬೇಕು. ನಾನು ಅದಕ್ಕೇ ಇವತ್ತು ಸೀರೆನೂ ಉಟ್ಕೊಬಂದಿದ್ದು ನಿಮ್ಮ ಜೊತೆ ಡಾನ್ಸ್ ಆಡೋಕ್ಕೋಸ್ಕರನೇ. ಸೊ ಇವತ್ತು ಸರ್ಪ್ರೈಸ್ ಅಲ್ವಾ? ಸೊ ನೀವು ನನ್ನ ಜೊತೆ ಡಾನ್ಸ್ ಆಡೋದು ನನಗೆ ಸರ್ಪ್ರೈಸ್ ಇದ್ದಂಗೆ. ಸೊ ಪ್ಲೀಸ್ ಇಲ್ಲ ಅನ್ಬೇಡಿ, ಪ್ಲೀಸ್ ಸ್ಟೇಜಿಗೆ ಬನ್ನಿ. ಮುಂದೆ ಸರ್ಪ್ರೈಸ್ ಕೊಡಕ್ಕೆ ಬರ್ತಾ ಇರೋಂತ ಭರ್ಜರಿ ಬ್ಯಾಚುಲರ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಮರಿಹುಲಿ ಉಲ್ಲಾಸ್.
ನಾನೇನು ಮಾಡ್ಲಿ ಸ್ವಾಮಿ ನನ್ ಹುಡುಗಿ ನಾಯಿ ಪ್ರೇಮಿ. ಇಷ್ಟು ಕ್ಯೂಟ್ ಆಗಿರೋ ನಾಯಿ ಮರಿ ನಾನು ಎಲ್ಲೂ ನೋಡೇ ಇಲ್ಲ ಗುರು. ಏನ್ ಕ್ಯೂಟ್ ಇದಪ್ಪ. ನಿಮ್ಮ ಮುದ್ದು ಪಪ್ಪಿ ಬಂದಾಯ್ತಲ್ಲ, ಹೆಂಗ ಅನಿಸ್ತು ಈ ಡ್ಯಾನ್ಸು, ಈ ಪರ್ಫಾರ್ಮೆನ್ಸು? ಐ ವಾಸ್ ಎಕ್ಸ್ಪೆಕ್ಟಿಂಗ್ ಒಂದು ಮಗುದೇ ಇರುತ್ತೆ ಅಂತ, ಬಟ್ ಇವ್ರು ಮಗುವಾಗಿ ಬರ್ತಾರೆ ಅಂತ ಐ ವಾಸ್ ನೆವರ್ ಎಕ್ಸ್ಪೆಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾಕೆ ಉಲ್ಲಾಸ್ ಈ ಗೆಟಪ್ ಯಾಕೆ? ನಮ್ಮ ಪವಿ ಅವರಿಗೆ ಡಾಗ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಈ ಡಾಗ್ ಗೆಟಪ್ ಅಲ್ಲಿ ಬಂದಿದ್ದೀನಿ. ಇಷ್ಟೆಲ್ಲ ಯೋಚನೆ ಮಾಡಿದಿರಲ್ಲ, ಏನ್ ಓಡ್ತಾ ಇತ್ತು ತಲೆಯಲ್ಲಿ ಆಕ್ಚುಲಿ? ಹೆಂಗ್ ಸರ್ಪ್ರೈಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ? ಫಸ್ಟ್ ಟೈಮ್ ಒಬ್ರಿಗೆ ಗಿಫ್ಟ್ ಕೊಡತ್ತೀನಿ, ಅದು ಪವಿಯವರಿಗೆ. ಅದು ಯಾವ ಥರ ಟ್ರೀಟ್ ಆಗಿರ್ತಂತ ನನಗೂ ಗೊತ್ತಿಲ್ಲ, ಬಟ್ ನಾನು ಭಾಳ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಕೊಡ್ಬೇಕು ಅಂತೇಳಿ. ಏನ್ ಗಿಫ್ಟ್ ತಂದಿರಾ? ಅಣ್ಣ ಇವರು 6 ಅಡಿ, ನಾನು 3 ಅಡಿ. 6 3 ಎಷ್ಟು? 9. ಅದು ನನ್ನ ಲಕ್ಕಿ ನಂಬರು. ಅದಕ್ಕೆ ನನ್ನ ಪವಿಗೆ ಪ್ರೀತಿಯಿಂದ 9 ಗಿಫ್ಟ್ ಕೊಡ್ತಾ ಇದ್ದೀನಿ ನಾನು. ಏನದು ನೋಡಿ ಏನಿದೆ ಅಂತ. ಬಿರಿಯಾನಿ. ಅಣ್ಣ ನಮ್ಮ ಪವಿಯವರಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಪ್ರೀತಿಯಿಂದ ತೊಗೊಂಬಂದಿದ್ದೀನಿ. ಹೌದಾ? ಪವಿ ಅಲ್ಲಿ ಇರೋದು ಲೆಗ್ ಪೀಸ್ ಅಲ್ಲ, ನನ್ನ ಹಾರ್ಟ್ ಪೀಸು. ಇದು 2ನೇ ಗಿಫ್ಟ್. ಏನಿದೆ ಅಂತ ನೋಡು. ನೇಲ್ ಎಕ್ಸ್ಟೆನ್ಷನ್ಸ್. ಮೊಬೈಲ್ ಸ್ಕ್ರೀನ್ ಟಚ್ ಬೇಕಾಗಿಲ್ಲ ಮ್ಯಾಮ್, ಸ್ಕ್ರೀನ್ಗೆ ಟಚ್ ಮಾಡೋ ಬೆರಳು ಮುಖ್ಯ ಮ್ಯಾಮ್. ಆ ಸುಂದರವಾದ ಬೆರಳನ್ನ ಇನ್ನೂ ಸುಂದರವಾಗಿ ಕಾಣುತ್ತೇಳಿ ನೇಲ್ ಪಾಲಿಶ್ ಅನ್ನು ಕೊಟ್ಟಿದ್ದೀನಿ ಮ್ಯಾಮ್. 3rd ಗಿಫ್ಟ್ ಡಂಬಲ್ಸ್. ಮ್ಯಾಮ್ ನನಗೆ ಯಾವಾಗಲೂ ಪ್ರೀತಿಯಿಂದ ಅಕ್ಕರೆಯಿಂದ ಯಾವಾಗಲೂ ಎತ್ಕೊತಿರ್ತಾರೆ ಮೇಡಮ್. ನಮ್ಮ ಪಾರ್ಟ್ನರ್ ಯಾವಾಗಲೂ ಸ್ಟ್ರಾಂಗ್ ಆಗಿರಲಿ ಅಂತೇಳಿ ಡಂಬಲ್ಸ್ ಕೊಡಕತ್ತೀನಿ ಮ್ಯಾಮ್. ಮ್ಯಾಮ್ ಇದು 20 ಬ್ಯಾಗು. ಯಾವಾಗಲೂ ನಾನು ಅವ್ರ ಕೂಡ ಇರೋಕ್ಕಾಗಲ್ಲ, ಅದಕ್ಕೆ ಇದನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಇದು ಅವ್ರ ಬಲ್ಲಿ ಇತ್ತಂದ್ರೆ ನಾನು ಯಾವಾಗಲೂ ಅವ್ರ ಬಲ್ಲೇ ಇದೀನಿ ಅಂತೇಳಿ ಫೀಲ್ ಆಗ್ತದೆ ಮೇಡಮ್. ಅದಕ್ಕೆ 20 ಬ್ಯಾಗ್ ಕೊಡ್ತಾ ಇದ್ದೀನಿ. ಸೀರೆ ಎಲ್ಲ ಬ್ಲ್ಯಾಕ್ ಸ್ಯಾರೀಸ್. ಸೊ ಮ್ಯಾಮ್ ಅಮಾವಾಸ್ಯೆಯಲ್ಲಿ ಎಂದಾದ್ರೂ ಚಂದ್ರ ನೋಡಿದ್ರೆ ಮ್ಯಾಮ್? ಇಲ್ವಲ್ಲ. ಈ ಸೀರೆ ನಮ್ಮ ಪ್ರೀತಿ ಪವಿ ಉಟ್ಕೊಂಡ್ರೆ ಅಮಾವಾಸ್ಯೆಯಲ್ಲೂ ಚಂದ್ರ ಕಾಣ್ತಾನೆ ಮ್ಯಾಮ್. ಮ್ಯಾಮ್ ನಮ್ಮ ಪವಿಯವ್ರ ಕಾಲು ಮಗುಕ್ಕಿಂತ ತುಂಬಾ ಮೃದು ಮ್ಯಾಮ್. ಅವ್ರ ಕಾಲು ನೆಲಕ್ಕೆ ಸೋಕದೆ ಇರ್ಲಿ ಅಂತ ಅವ್ರಿಗೆ ಬೂರ್ತಲ್ಲಿ ಕೊಟ್ಟಿದ್ದೀನಿ ಮೇಡಮ್. ಮ್ಯಾಮ್ ಪಿಲ್ಲೋ ಮ್ಯಾಮ್, ಮನೆಯಲ್ಲಿರೋ ಪಿಲ್ಲೋ ಎಷ್ಟು ಪುಣ್ಯ ಮಾಡಿದಾರೆ ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಯಾವತ್ತೂ ಇದಕ್ಕೆ ಮುತ್ತು ಕೊಡ್ತಿರ್ತಾರೆ, ಅವ್ರ ಕೆನ್ನೆ ಇದ್ರ ಮೇಲೆ ಸೋಕ್ತಿರುತ್ತೆ. ಇನ್ಮೇಲೆ ಆ ಮುತ್ತು ಅವ್ರ ಸ್ಕಿನ್ ಇದಕ್ಕೆ ಟಚ್ ಆಗಲಿ ಅಂತೇಳಿ ಈ ದಿಂಬು ಕೊಡ್ತಾ ಇದ್ದೀನಿ ಮೇಡಮ್. ಎಲ್ಲ ಎಂಟು ಆಯ್ತು, ಇನ್ನೊಂದು ಇರ್ಬೇಕಲ್ಲ ಸರ್. ಮ್ಯಾಮ್ ಅಲ್ಲ, ಅದು ಮ್ಯಾಮ್ಗೆ ಹೇಳು, ನನಗೆ ಹೇಳ್ಬೇಡ ನೀನು. ಮ್ಯಾಮ್ ಸರ್ ಹೇಳ, ನನ್ನ ಮಕ್ಕಳ ಎಲ್ಲ ಬರ್ಗೆಟ್ ಹೋಗಿದ್ರಲ್ಲ, ಮ್ಯಾಮ್ಗೆ ಹೇಳು. ಬಿಚ್ಚು ಈಗ ಏನದೇನು ತೋರಿಸ್ತೀಯಲ್ಲ. ಮ್ಯಾಮ್ ಬನ್ನಿ ಮ್ಯಾಮ್, ನನ್ನ ಮಗನೇ ಇಷ್ಟಿಲ್ಲ ಮ್ಯಾಮ್. ಮ್ಯಾಮ್ ಸರ್ ಅವ್ಳು ಮುತ್ತು ಕೊಡ್ತಾಳಂತೆ ಪಿಲ್ಲಾಗ, ಇವ್ನು ಇಡ್ಬೇಕಂತೆ ಮುತ್ತು. ಅದಕ್ಕೊಂದು ಪಿಲ್ಲು, ಪರ್ಸು ನೀನೆ, ಆ ಶೂಸು ನೀನೆ, ಸೀರೆ ನೀನೆ. ಸರ್ ಉಗುರು ಇನ್ನೊಂದು ಸ್ವಲ್ಪ ಬಿಟ್ಬಿಟ್ಟಿದ್ದೆ, ಅದು ಕೊಡಿಸ್ಬಿಟ್ಟಿದ್ರೆ ಪೂರ್ತಿ ನಿಂದೆ ಹಾಕೊಂಡ್ ಬರ್ಬೋದಾಗಿತ್ತು ನೆಕ್ಸ್ಟ್ ಅವರು. ಮ್ಯಾಮ್ ಬನ್ನಿ ಮ್ಯಾಮ್. ಹೇಳಪ್ಪ. ಆ ಪ್ರತಾಪ ಒಂದು, ನಿನಗೆ ಇಬ್ಬರಿಗೂ, ನನ್ನ ಮಕ್ಕಳ ಇಬ್ಬರಿಗೂ ಮ್ಯಾಮೇ ಕಾಣಿಸೋದು. ಸರ್ ನಮ್ಮ ಪವಿಯವ್ರಿಗೆ ಟ್ಯಾಟೋ ಅಂದ್ರೆ ತುಂಬಾ ಇಷ್ಟ ರೀ. ಅದರಲ್ಲೂ ಅವ್ರ ಪ್ರೀತಿಯ ಮಗ ಬಾಯ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬಾಯ್ ಅಂತ ಟ್ಯಾಟೋ ಹಾಕೊಂಡು ಬಂದಿದ್ದೀನಿ ಮೇಡಮ್. ಎಲ್ಲ ಹಾಕೊಂಡಿದ್ಯಾ? ಇಲ್ಲಿ ಒಳಗೆ ಸರ್. ಏನದು ನಾಯಿನ? ಅವ್ರ ನಾಯಿ ಹೆಸರು ಬಾಯ್ ಅಂತ ಸರ್.
8 ಗಿಫ್ಟ್ ಆಗಿದೆ. ಮೈ ಮೇಲೆ ಹಚ್ಚಲು ಹಾಸ್ಕೊಂಡಾಗಿದೆ ಬಾಯ್ ಅಂತ. ಇನ್ನು 9ನೇದೇನು? 9ನೇ ಗಿಫ್ಟ್ ಅಣ್ಣ. ಆ ಗಿಫ್ಟ್ ನಾನೇ ಅಣ್ಣ. ಫಸ್ಟ್ ಟೈಮ್ ಎಲ್ಲಾ ಕಂಟೆಸ್ಟೆಂಟ್ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದಾರೆ ನಿಂಗೆ. ಏನ್ ತಲೆ ಓಡಿಸಿದ್ಯಾ ಮರಿ? ಹೆಂಗ್ ಎಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೀವಲ್ಲ ಅಣ್ಣ. ಎಲ್ಲರೂ ಹುಡುಗಿ ನೋಡಿ ವಿಚಾರ ಮಾಡ್ತಾರ, ನಾ ಅವ್ರ ಮನಸ್ಸು ನೋಡಿ ವಿಚಾರ ಮಾಡೀನಿ. ಪವಿ, ಹೆಂಗ ಅನಿಸ್ತು ಈ ಸರ್ಪ್ರೈಸ್? ಟು ಬಿ ಫ್ರ್ಯಾಂಕ್, ನನಗೆ ನಾಯಿ ಮಕ್ಕಳಂದ್ರೆ ತುಂಬಾನೇ ಇಷ್ಟ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಇವ್ರಾಗಿ ಬರ್ತಾರೆ ಅಂತಾನೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಉಲ್ಲಾಸ್, ಪವಿ ಅವ್ರು ಖುಷಿ ಪಟ್ಟಿದ್ದು ನಿಮ್ಗೆ ಖುಷಿ ಆಯ್ತಾ? ಖುಷಿ ಆಯ್ತಣ್ಣ. ನಿನ್ನೆ ರಾತ್ರಿ ಒಂದು ಕಾಮೆಂಟ್ ನೋಡಿದೆ, ಯಾಕೆ ಪವಿ ಅವರು ಅಷ್ಟು ಮಾಡ್ಲಿಂಗ್ ಅದಾರೆ, ಅವನಿಗೆ ಯಾಕೆ ಇವನಿಗೆ ಕೊಟ್ಟಿದ್ದೀರಾ? ಎಲ್ಲರೂ ಸೋಷಿಯಲ್ ಆಗಿದಾರ, ಅವ್ರ ತರ ಪೇರ್ ಕೊಡ್ಬೇಕಲ್ವಾ? ಅವ್ರಿಗೆ ಆಸೆ ಇರಲ್ವೇನು? ಯಾಕೆ ಅವ್ರಿಗೆ ಹೈಟು ಇವನಿಗೆ ಹಿಂಗೆ? ಆ ಬೇವರ್ಸಿ ಬಿಟ್ಟು ಬೇರೆ ಯಾರೂ ಪೇರ್ ಸಿಗಲ್ಲವ ನಿಮಗೆ? ಇದೇನ್ ಮಾಡ್ತಾ ಇದ್ದೀರಾ ನೀವು? ಅವ್ರ ಆಕಾಂಕ್ಷೆಗಳನ್ನ ಯಾಕೆ ನೀವು ಕೊಲ್ಲಕತ್ತೀರಿ? ಈ ತರ ಎಲ್ಲ ಮೆಸೇಜ್ ನೋಡಿದಣ. ನಾನು ನೋಡ್ಬೇಕಂತ ನೋಡಲ್ಲ, ಸಡನ್ ಆಗಿ ಮ್ಯಾಲೆ ಬಂದಿತ್ತು. ನನಗೆ ಅವಾಗ ಅನಿಸ್ದಣ, ಆಕ್ಚುಲಿ ನಾನು ಯಾಕೆ ಸಿಗ್ಬೇಕಾಗಿತ್ತು ಅವ್ರಿಗೆ? ಸುಮ್ಮನೆ ಬರಬಾರ್ದಾಗಿತ್ತಲ್ಲ ನಾನು. ಸುಮ್ಮನೆ ಇದು ಪೇರ್ ಚೆನ್ನಾಗಿರಲ್ಲ, ಈ ತರ ಎಲ್ಲ ಕಾಮೆಂಟ್ ಬಂದಾಗಣ ನನಗನ್ಸುತ್ತೆ, ಯಾಕಿದೆಲ್ಲ ಏನ್ ಮಾಡ್ತಾ ಇದ್ದೀನಿ? ಯಾರಿಗೆಲ್ಲ ಏನ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ? ಚೆನ್ನಾಗಿರ್ಬೇಕಂತ ಅನಿಸ್ತಾನ. ಸುಮ್ಮನೆ ನಾನು ಯಾಕೆ ಅವ್ರ ಪೇರ್ ಆಗಿದ್ದೀನಿ. ಅದಕ್ಕೆ ನಾನು ಪವಿ ಅವ್ರಿಗೆ ಸಾರಿ ಹೇಳಕ್ ಇಷ್ಟಪಡ್ತೀನಿ. ಸಾರಿ ಸರ್, ನಾನು ಒಂದು ವಿಷಯ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಇದು ಕಪಲ್ ಶೋ ಅಲ್ಲ. ನನಗೆ ಪೇರ್ ಆಗಿ ಇವ್ರು ಬಂದಿರೋದು ನನಗೆ ತುಂಬಾ ಖುಷಿ ಆಗಿದೆ. ಬಿಕಾಸ್ ಇಂಥ ಮಗು ಮನ್ಸಿರೋ ಹುಡುಗ ಯಾರು ಸಿಗಲ್ಲ ಇಲ್ಲಿ. ಸೊ ನನಗೆ ತುಂಬಾನೇ ಖುಷಿ ಇದೆ. ಆ್ಯಂಡ್ ನಾನು ಇವ್ರ ಜೊತೆ ಯಾವಾಗಲೂ ಇರ್ತೀನಿ. ನೀವು ಮಾಡಿದಂತ ಈ ಸರ್ಪ್ರೈಸ್ ನಿಮ್ ಮ್ಯಾಮ್ಗೆ ಎಷ್ಟು ಇಷ್ಟ ಆಯ್ತು ಅಂತ ನೀವೇ ಕೇಳಿ. ನಾನು ಪವಿ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು ನಿಮ್ಗೆ ಎಷ್ಟು ಆಯ್ತು ಮ್ಯಾಮ್? ಆ ಕಮೆಂಟ್ಗಳೆಲ್ಲ ಅಳ್ತ್ಕೊಂಡು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಂಡು ಅಲ್ಲ, ನಮಗೂ ಕಮೆಂಟ್ ಬರುತ್ತೆ. ಇವತ್ತು ನೀವು ಬಂದಾಗ ಎಷ್ಟು ಜನ ಚಪ್ಪಾಳೆ ತಟ್ಟಿದ್ರು. ನಾ ಅದೇ ಹೇಳೋದು, ಯಾವಾಗ್ಲೂ ಖುಷಿ ಪಡ್ರು, ಸೆಲೆಬ್ರೇಟ್ ಯುವರ್ ಸೆಲ್ಫ್. ವೇದಿಕೆ ಮೇಲೆ ಬಂದ ತಕ್ಷಣ, ಎಲ್ಲಾದ್ರೂ ಆಚೆ ಹೋಗಿದ ತಕ್ಷಣ ಜನ ಬಂದು ನಿಮ್ಮನ್ನ ಮಾಬ್ ಮಾಡ್ತಾರಲ್ಲ, ಅದನ್ನ ಮಾತ್ರ ತಗೊಳ್ಳಿ. ನೆಗೆಟಿವ್ ಕಾಮೆಂಟ್ಸ್ ಅದು ವರ್ಕೌಟೇ ಆಗಲ್ಲ ಲೈಫಲ್ಲಿ, ಅಲ್ವಾ? ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ಹೇಳಿ, ಇನ್ಮೇಲೆ ಅಳಂಗಲ್ಲ. ಇಲ್ಲ ಇಲ್ಲ ಮ್ಯಾಮ್. ಮ್ಯಾಮ್ ಹೇಳಾಗಿದೆ, ಸರ್ ಹತ್ರ ನೀನೇ ಕೇಳು. ಸರ್, ನನಗೆ ತುಂಬಾ ಇಷ್ಟ ಆಗಿದ್ದೇನೆಂದ್ರೆ, ಇವಾಗ ಅವನೇನು ಹೇಳ್ದ, ಯಾರೋ ಕಮೆಂಟ್ ಮಾಡೋರು ಅದು ಮಾಡೋರು ಅಂತ ಹೇಳಿದೆ ಹೊರತು, ಪವಿ ಮುಖದಲ್ಲಿ ಒಂದ್ ದಿವಸ ಕೂಡ ಇವ್ನು ಯಾರೋ ನನಗೆ ಬಂದ್ಬಿಟ್ಟ ಅಂತ ಯಾವತ್ತು ಅನ್ಸೂ ಇಲ್ಲ. ಫಸ್ಟ್ ಇಂದ ಏನೋ ಅನ್ಸೂ ಇಲ್ಲ ಅವ್ರುಗಳಿಗೆಲ್ಲ. ಯಾರು ಇಲ್ಲೆಲ್ಲ ಕಂಟೆಸ್ಟ್ಗಳು ಯಾರು ಬಂದ್ರು ಎಲ್ಲ ಹೆಣ್ಮಕ್ಳು ಸ್ಪೋರ್ಟಿವ್ ಆಗಿ ರಿಸೀವ್ ಮಾಡ್ಕೊಂಡ್ರೆ ಹೊರತು, ಯಾರು ಇವ್ರು ಬಂದ್ಬಿಟ್ರಲ್ಲ ನನಗೆ ಅವ್ರು ಬರಬೇಕಾಗಿತ್ತು ಅದೆಲ್ಲ ತಲೆಯಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಈ ಲೈಕ್ಸು, ಡಿಸ್ಲೈಕ್ಸು, ಕಮೆಂಟ್ಸು ಸುಮ್ಮನೆ ನೋಡೋದಲ್ಲ, ಅದು ಬಿಟ್ಬಿಡಿ. ಅದು ನೆಸೆಸಿಟಿ ಇಲ್ಲ. ಅದರಿಂದ ಏನು ದುಡ್ಡು ಬರಲ್ಲ. ಅದರಿಂದ ಯಾರೋ ಎಲ್ಲೋ ಕೂತ್ಕೊಂಡು ಏನೋ ಬರೆಯೋದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡ್ಬಿಡಂಗಿದ್ರೆ ನಾನಂತೂ ಇಲ್ಲಿ ಇರಂಗೇ ಇಲ್ಲ. ನಾನೇ ಇರಂಗಿಲ್ಲ. ನನಗೆ ಏನ್ ಥರ ಎಲ್ಲ ಬರ್ದಿದ್ರೆ ಅದು ಗೊತ್ತು ಅಲ್ವಾ? ಮತ್ತೆ ನೀವ್ ನೋಡ್ತೀರಾ ಜೀವನನ? ಸಾರಿ ಸರ್. ಉಲ್ಲಾಸ್, ಸಖತ್ತಾಗಿತ್ತು ನಿಮ್ಮ ಎಂಟ್ರಿ, ಸಖತ್ತಾಗಿತ್ತು ನಿಮ್ಮ ಗಿಫ್ಟ್ಸ್. ಐ ಹೋಪ್ ಯು ಬೋತ್ ಆರ್ ಹ್ಯಾಪಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಮುಂದೆ ಸರ್ಪ್ರೈಸ್ ಕೊಡಕ್ ಬರ್ತಾರ ಬ್ಯಾಚುಲರ್. ಲೆಟ್ಸ್ ವೆಲ್ಕಮ್ ಸೂರ್ಯ, ಅವರ ಮೆಂಟರ್ ಅಭಿಜ್ಞಾ ಆನ್ ಸ್ಟೇಜ್. ಏನ್ ರೆಡಿ ಮಾಡಿದ್ದೀರ ಜಾ? ಅಣ್ಣ, ಸರ್ಪ್ರೈಸ್ ಕೊಡ್ತೀನಿ ಅನ್ನೋದಕ್ಕಿಂತ ಕೊಟ್ಟಿದ್ದೀನಿ ಅಂತ ಹೇಳೋದು ಚಂದ. ವಿಡಿಯೋ ಪ್ಲೀಸ್. ಹಾಯ್ ಹಿಪ್ಪಿ ಮ್ಯಾನ್, ನೀನೇನ್ ಇಲ್ಲಿ? ಬಾಯಿಲೆ ಹೆಂಗೆ ಮನೆ ಕಂಡಿಡ್ದಿದ್ದೆ? ನಿನ್ಗೆ ಹೆಂಗ್ ನಿಜ ಹೇಳು, ನಮ್ಮ ಮನೆ ಹೆಂಗ್ ಗೊತ್ತಾಯ್ತು ನಿನ್ಗೆ? ನಿನ್ನೆ ಕಂಡಿಡ್ಮೇಲೆ ನಿನ್ ಮನೆ ಕಂಡಿಡ್ದಲ್ವಾ? ನೀನ್ ದೊಡ್ಡ ಸ್ಟಾಕರ್ ಕಣೋ ನೀನು. ಸರಿ ಇಲ್ಲ, ಕ್ರಿಮಿನಲ್ ನೀನು, ಕ್ರಿಮಿನಲ್. ಇದೇ ಖುಷಿಗೆ ಗಾಡಿ ಹತ್ ಬಾ. ಏನ್ ವಿಶೇಷ? ಅದ ಆಮೇಲೆ ಹೇಳ್ತೀನಿ ಬಾ. ಇದು ಸರ್ಪ್ರೈಸ್ ರೌಂಡ್, ಹಾಗಾಗಿ ನಿನ್ಗೆ ಸರ್ಪ್ರೈಸ್. ನನ್ಗಂತೂ ಏನೇನ್ ತಿನ್ಬೇಕು ಎಲ್ಲ ಕೊಡಿಸ್ತೀನಿ. ಎಲ್ಲ ತಗೋ. ಏನ್ ನಿನ್ನ ಹೆಸರು? ಏನ್ ಹೊಸದಾಗ ಕೇಳ್ತಾ ಇದ್ದೆ? ನನ್ನ ಹೆಸರು ಗೊತ್ತಿಲ್ಲ. ಅಭಿಜ್ಞಾ. ಸ್ಪೆಲ್ಲಿಂಗು?
ಆ ಸ್ಪೆಲ್ಲಿಂಗ್ ಏನೇನಿದೆಯಲ್ಲ ಅಷ್ಟು ತಿಂಡಿ ನಿಂಗೆ ಕೊಡಿಸ್ತೀನಿ. ಯಾ ಏಲೆ ಎ ಫಾರ್ ಅಕ್ಕಿ ರೊಟ್ಟಿ. What next? Yes. B for ಬಾದಾಮ್ ಹಾಲು. B for 1 ಲೋಟ ಬಾದಾಮ್ ಹಾಲ್. ಬಾದಾಮ್ 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 ಬಾದಾಮ್. H for ಹಲ್ವಾ. ಅಣ್ಣ ಒಂದು ಹಲ್ವಾ. ಈ ಹಲ್ವಕ್ಕೂ ನಿನ್ ನೋಡಿದ್ರು ಸೇಮ್ ಒಂದೇ ತರ ಕಾಣಿಸ್ತಾರೆ ಕಣ. ಅದು ಸ್ವೀಟ್, ನೀನು ಸ್ವೀಟ್. ಅಬೇ ಎಲ್ಲ ಕೊಡ್ಸಾಯ್ತು. ಈಗ ಐ ಫಾರ್ ಐಸ್ ಕ್ರೀಮ್. ಹೆಂಗಿದೆ? ಸೊ ಜೆ ಫಾರ್ ಜಿಲೇಬಿ. ಜಿಲೇಬಿ ನೋಡಿದ್ರೆ ನಂಗೇನೋ ಒಂದು ನೆನಪಾಗ್ತದೆ. ಹೇಳ ಹೇಳು. ಇದ್ರ ಹೆಸರು ಜಿಲೇಬಿ. ಮಾಡು ನಾನಾಗ್ಲಾ ನಿನ್ ಗುಲಾಬಿ. N for noodles. A for apple juice. ಥ್ಯಾಂಕ್ ಯು. ಇಲ್ಲಿಗೆ ನನ್ನ ಹೆಸರಲ್ಲಿರೋ ಎಲ್ಲ ಆಲ್ಫಾಬೆಟ್ಸ್ ಅಲ್ಲೂ ನನಗೆ ಫುಡ್ ತಿಂದಿದ್ದಾಯ್ತು. ಈ ಎಕ್ಸ್ಪೀರಿಯನ್ಸ್ ಅಂದು ನನಗೆ ತುಂಬಾನೇ ಇಷ್ಟ ಆಯ್ತು ಕಣೋ, ತುಂಬಾನೇ ಚೆನ್ನಾಗಿ. ಇರು ಒಂದು ನಿಮಿಷ, ಇನ್ನೊಂದು ಸ್ಟಾಪ್ ಕೊಡಿ. ಬರೀ ಟಿವಿಯಲ್ಲಿ ನೋಡ್ತಿದ್ದೆ, ಇವತ್ತು ರಿಯಲ್ ಆಗಿ ಮಾಡ್ತಿದ್ದೀನಿ. ಹಿಂಗ್ ಕುಡ್ದಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ? ಏನು ಅನ್ನಿಸ್ತಾ ಇಲ್ಲ. ನಂಗಿಂತ ಜಾಸ್ತಿ ನೀನೇ ಕುಡ್ದೆ. ಅಭಿಜ್ಞಾ ಹೆಂಗಿತ್ತು ಆ ಬಿಗ್ನ? ನನಗೆ ಊಟ ಇಷ್ಟ ಅಂತ ಅವ್ರು ತಿಳ್ಕೊಂಡ್ರು. ನನ್ನನ್ನು ಯಾವ್ದಾದ್ರು ದೊಡ್ಡ ದೊಡ್ಡ ಹೋಟ್ಲು ಕರ್ಕೊಂಡು ಹೋಗ್ಬೋದಿತ್ತು, ಆದ್ರೆ ಅವ್ರು ಫುಡ್ ಸ್ಟ್ರೀಟ್ಗೆ ಕರ್ಕೊಂಡು ಹೋದ್ರು. ಬಿಕಾಸ್ ನನಗೆ ಆ ಫುಡ್ ಸ್ಟ್ರೀಟಲ್ಲಿ ಸಿಗೋ ಊಟ ತುಂಬಾನೇ ಇಷ್ಟ. ಎಕ್ಸ್ಪೆನ್ಸಿವ್ ಆಗಿರಲ್ಲ ಅಂಡ್ ರುಚಿನೂ ಚೆನ್ನಾಗಿರುತ್ತೆ. ಸೊ ಅವ್ರು ಅಷ್ಟು ಥಾಟ್ಫುಲ್ ಆಗಿ ಯೋಚನೆ ಮಾಡಿದಾರಲ್ಲ, ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸರ್. ಸೊ ಇಸ್ ವೆರಿ ಹ್ಯಾಪಿ ಅವ್ರು ಕೊಟ್ಟಿದ್ದು ಸರ್ಪ್ರೈಸ್ ನೋಡ್ಬಿಟ್ಟು. ಸೂರ್ಯ ಅಣ್ಣ ಫುಡ್ ಎಲ್ಲ ಕೊಟ್ಟಾಯ್ತು, ಈಗ ಸ್ಟೇಜ್ ಮೇಲೆ ಏನಾದ್ರು ಗಿಫ್ಟ್ ಕೊಡೋದಕ್ಕೋಸ್ಕರ ಏನಾದ್ರು ತಂದಿದ್ದೀರಾ? ತಂದಿದ್ದೀನಿ. ಖಂಡಿತವಾಗಿ ಖಂಡಿತ ತರಿಸ್ಬಿಡಿ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಟ್ಟೆಯಲ್ಲಿ ಸ್ವಂಟದಲ್ಲಿ ವಂಕಿಡಬಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ಇವಳು 4 ಮೊಳ ಸೀರೆ 8 ಮೊಳ ಕಣ್ಣು ಕಾಸಗ. ನಮ್ಮೂರಿನ ಹುಡುಗಿಗೆ ನಮ್ಮೂರಿನ ಸಂಪ್ರದಾಯದ ಪ್ರಕಾರ ಕೊಡ್ತಾ ಇರೋ ಸೀರೆ. ಥ್ಯಾಂಕ್ ಯು. ಅದರಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ಏನು? ಅದನ್ನ ಬಿಡಿಸಿ ಹೇಳು. ಅದಲ್ಲ ಕೊಡಿ ಇಲ್ಲಿ ಬಲೆ ಅಭಿಜ್ಞಾ ಅಂತ ಫುಲ್ಲು ಅಭಿಜ್ಞಾ ಸೀರೆ ಮೇಲೆ ಈ ತರ ಫುಲ್ ಅಭಿಜ್ಞಾ ಅಂತಲ್ಲ ಎಂಬ್ರಾಯ್ಡ್ರಿ ಎಲ್ಲ ನೋಡಿ ಏನ್ ಅನಿಸ್ತಾ ಇದೆಯಮ್ಮ? ಸರ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಎಲ್ಲ ನನಗೆ ಯಾವತ್ತೂ ಯಾರು ಗಿಫ್ಟ್ ಕೊಟ್ಟಿದ್ದಾಗಲಿ ಅಥವಾ ನಂಗೆ ಸರ್ಪ್ರೈಸ್ ಮಾಡಿದಾಗಲಿ ಇಲ್ಲ. ದ ಪಾಸ್ಟ್ 6-7 months ನಮ್ಮ ಅಕ್ಕ ಇಲ್ಲೇ ಕೂತಿದ್ದಾರೆ. ಶಿ ನೋಸ್ ಐ ವಾಸ್ ಗೋಯಿಂಗ್ ಥ್ರೂ ಅ ವೆರಿ ಡಾರ್ಕ್ ಫೇಸ್ ಇನ್ ಮೈ ಲೈಫ್. ಸಾಕು ಇದೆಲ್ಲ ಅಂದರೆ ಬೇಡ ಜೀವನನೇ ಅಂತ ಅನಿಸುತ್ತು ನನಗೆ. ಲೈಟೇ ಇಲ್ಲ, ಫುಲ್ ಡಾರ್ಕ್ನೆಸ್ ಇದೆ. ಎಂಡ್ ಇದ್ರ ಮೇಲೆ ನನಗೆ ಇನ್ನೇನು ಹೋಪ್ಸೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಅಂದರೆ ಯಾರನ್ನೇ ನಂಬಿದ್ರು ನಾನು ನಂಬಿಸ್ಬಿಟ್ಟು ನನಗೆ ಮೋಸ ಮಾಡೋದು, ಅಥವಾ ನಾನು ಒಳ್ಳೇದು ಮಾಡಿದ್ರೆ ಅವ್ರು ನನಗೆ ಕೆಟ್ಟದ್ದು ಮಾಡೋದು. ನಾನು ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ, ನಾನು ಇಷ್ಟಪಟ್ಟು ಮಾಡ್ತಿರೋ ಕೆಲಸಕ್ಕೆ ಇವಳು ಸೈಡ್ ಆ್ಯಕ್ಟಿಂಗ್ ಮಾಡ್ತಾಳೆ, ಇವಳು ಸೈಡ್ ಆ್ಯಕ್ಟರು ಅಂತ ನನಗೆ ಹೀಯಾಳ್ಸೋದು, ಇದೆಲ್ಲ ತುಂಬ ನೋಡ್ಬಿಟ್ಟಾಯ್ತು 7 months. ಅವಾಗ ನನ್ನ ಜೊತೆ ಇದ್ದಿದ್ದೆ ಸ್ವಲ್ಪ ಜನ, ಅದರಲ್ಲಿ ರೆಮೋ ಮ್ಯಾಮ್ ಆಗಿರ್ಬೋದು, ಕೀರ್ತಿ ಅಕ್ಕ ಆಗಿರ್ಬೋದು, ಆ್ಯಂಡ್ ರಕ್ಷಕ್ ಕೂತಿದ್ದಾನೆ ಇಲ್ಲಿ. ಅವ್ನ ಪಾಪ ಟ್ರೋಲ್ ಎಲ್ಲ ಮಾಡ್ತಾರೆ, ಬಟ್ ಅವನಷ್ಟು ಒಳ್ಳೆ ಹಾರ್ಟ್ ಇರೋ ಮನುಷ್ಯನ ನಾನು ಯಾವತ್ತೂ ನೋಡೇ ಇಲ್ಲ. ಅಷ್ಟು ಒಳ್ಳೆಯವನು. ನಾನು ತುಂಬ ಇಷ್ಟಪಡೋರು ರವಿ ಸರ್. ಅದಾದಮೇಲೆ ನನ್ನ ಲೈಫಲ್ಲಿ ನಾನು ತುಂಬ ಇಷ್ಟಪಡೋ ನನ್ನ ಹೀರೋ, ನನ್ನ ದೇವರು ಡಿ ಬಾಸ್, ನನ್ನ ದರ್ಶನ್ ಸರ್ ದೊಡ್ಡ ಫ್ಯಾನು. ಆ ಡಾರ್ಕ್
ಡಾರ್ಕ್ ಫೇಸಲ್ಲಿ ಏನಿತ್ತು ನನ್ನ ಲೈಫಲ್ಲಿ ನನಗೆ ಮೋಟಿವೇಶನ್ ಕೊಟ್ಟಿದೆ ಡಿ ಬಾಸ್ ಅವರು. ಮೊದಲು ಅವಮಾನ, ಆಮೇಲೆ ಸನ್ಮಾನ ಅಂತ ನಾನು ತಿಳ್ಕೊಂಡಿದ್ದೆ ಅವರಿಂದ. ಸೊ ಡಿ ಬಾಸ್, ಐ ಲವ್ ಯು ಸೋ ಮಚ್. ರವಿ ಸರ್, ನಿಮ್ಮ ಏಕಾಂಗಿ ಸಾಂಗ್ನ ನಾನು ಎಷ್ಟು ಸತಿ ಕೇಳಿ ನಾನು ಮೋಟಿವೇಶನ್ ತಗೊಂಡಿದ್ದೀನಿ ಆ ಟೈಮಲ್ಲಿ. ಹಠವಾದಿ ಎಷ್ಟು ನನಗೆ ಇನ್ಸ್ಪೈರ್ ಮಾಡಿದೆ ಆ ಟೈಮಲ್ಲಿ. ಯಾರೇ ನೋಡ್ತಿರ್ಬೋದು, ನಿಮ್ಮ ಲೈಫಲ್ಲಿ ಯಾವುದೇ ಡಾರ್ಕ್ ಫೇಸಲ್ಲಿ ನೀವು ಇವತ್ತಿರ್ಬೋದು, ದೇರ್ ಇಸ್ ಲೈಟ್ ಅಟ್ ದ ಎಂಡ್ ಆಫ್ ದ ಟನಲ್. ಕತ್ಲಾದ್ಮೇಲೆ ಬೆಳಕು ಬಂದೇ ಬರುತ್ತೆ. ಜಸ್ಟ್ ವೆಯ್ಟ್ ಮಾಡಿ, ಪೇಷನ್ಸ್ ಇಟ್ಕೊಳ್ಳಿ. ಆ್ಯಂಡ್ ನನಗೆ ಬೆಳಕೆ ಭರ್ಜರಿ ಬ್ಯಾಚುಲರ್ಸ್. ಸೊ ಇಲ್ಲಿಗೆ ಬಂದಮೇಲೆ ನನ್ನ ಫುಲ್ ಕತ್ಲಲ್ಲಿ ಇತ್ತೊಳಗೆ ಒಂದು ಬೆಳಕು ಕಾಣಿಸ್ತು. ಸೊ ಥ್ಯಾಂಕ್ ಯು ಜಿ ಕನ್ನಡ, ನನಗೆ ನನ್ನ ಲೈಫಲ್ಲಿ ಒಂದು ಹೋಪ್ನ ತೊಗೊಂಬಂದು ಕೊಟ್ರಿ ನೀವು. ಇವ್ರ ಮುಖದಲ್ಲಿ ನಗು ಬರ್ತೋದಕ್ಕೆ ಇನ್ನೊಂದಿದೆ ಅಣ್ಣ. ಇನ್ನೊಂದು ಗಿಫ್ಟ್ ಇದೆಯಾ? ಹೋಗಿ ತಂದ್ಬಿಡಿ, ಹೋಗಿ. ಮೊದಲು ಕಣ್ಣೀರು ಒರೆಸ್ಕೋ. ಹಾಂ, ಒರೆಸ್ಕೊಂಡೆ. ಆ ಹುಡುಗಿರು ಕಣ್ಣಲ್ಲಿ ನೀರು ಕಂಡ್ರೆ ಅದು ಶ್ರೇಯಸ್ಸಲ್ಲ. ಹಾಗಾಗಿ ಮಲ್ಲಿಗೆ ಹೂವಿನಂತ ಹುಡುಗಿಗೆ ನನ್ನ ಮಲ್ಲಿಗೆ ಹೂವಿನಂತ ಹಾರ. ತುಳಿ, ಒತ್ತಿ ತುಳಿ, ಹತ್ತಿ ತುಳಿ. ನನ್ನ ಆಸೆ ಮಲ್ಲಿಗೆ ಬರ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಬೊಂಬೆಯು. ಗಿರಿಜಾರೋ ಗಂಗೆಯೇ, ಮಲೆನಾಡ ತುಂಗೆಯೇ, ಕಾವೇರಿ ತಂಗಿಯೇ. ನನ್ನ ಲೈಫ್ನ ಬೆಸ್ಟ್ ಡೇ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಸೂರ್ಯ. ನಾನು ಯಾವತ್ತೂ ಮರೆಯಲ್ಲ. ಎಸ್ಪೆಷಲಿ ಈ ಮಲ್ಲಿಗೆ ಹೂ ಮೇಲಿಂದ ಬಿದ್ದಿದ್ದಲ್ಲ, ಒಂಥರ ಡ್ರೀಮ್ ಕಮ್ ಟ್ರೂ ಥರ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಿದೆ ಸರ್. ವೆರಿ ನೈಸ್. ಬಟ್ ಸೂರ್ಯ, ಒಂದು ಮಾತು ಹೇಳ್ತೀನಿ, ನಮ್ಮ ಹುಡುಗರು ನೋಡಕ್ ಲೋಕಲ್ ಆಗಿದ್ರು, ಈ ಸರ್ಪ್ರೈಸ್ ಎಲ್ಲ ಮಾಡೋದ್ರಲ್ಲಿ ಇಂಟರ್ನ್ಯಾಷನಲ್ಲು. ರಚ್ಚು, ಸೂರ್ಯನಿಂದ ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಲೀಸ್ಟ್ ಎಕ್ಸ್ಪೆಕ್ಟೆಡ್ ಅಂತ. ನಾನು ಕೂಡ ಅಷ್ಟೇ. ಅದಕ್ಕೆ ಹೇಳ್ತಾರಲ್ವಾ, ಯಾರನ್ನೂ ಜಡ್ಜ್ ಮಾಡಬೇಡಿ, ನೆವರ್ ಜಡ್ಜ್. ಮುಖ ನೋಡಿ ಮನೆ ಹಾಕ್ಬೇಡ. ಫೈಟ್ಸ್ ಕಾವ ಲೈಕ್ ಯಾ, ಆ ಮನುಷ್ಯ ಎಷ್ಟು ಇನ್ನಸೆಂಟ್ ಅಂತ ಅವರು ಮಲ್ಲಿಗೆ ಹೂವು ಕೊಡ್ಬೇಕಾದ್ರೆ ಗೊತ್ತಾಯ್ತು. ಅದರಲ್ಲೆಲ್ಲೂ ನಾಟಕ ಇಲ್ಲ ಅಂತ ಅನಿಸ್ತು. ಹಿ ವಾಸ್ ಸೋ ಟ್ರೂ, ಹಿ ವಾಸ್ ಸೋ ರಿಯಲ್. ಆ ಮಲ್ಲಿಗೆ ಹೂವು ಕೊಡ್ಬೇಕಾದ್ರೆ, ಅದಾದ್ಮೇಲೆ ಮಲ್ಲಿಗೆ ಹೂವು ಅದು ಶವರ್ ಅವ್ರು ಬಂದಾಗ ಶಿ ವಾಸ್ ಲೈಕ್, ಅದೊಂಥರ ಖುಷಿಗೆ ದುಃಖ ಬಂದಿರೋದು, ಹ್ಯಾಪಿ ಟೀಯರ್ಸ್ ಅದೆಲ್ಲ. ಐ ಯು ಹ್ಯಾಪಿ? ಐ ಆಮ್ ಸೋ ಹ್ಯಾಪಿ ಮ್ಯಾಮ್. ಸೂರ್ಯ ನನ್ಗಿಷ್ಟು ಮಾಡಿರೋದು ನನ್ಗಿಷ್ಟು ಅನ್ನೋ ಥರ ಅನ್ನಿಸ್ತದೆ. ಅಷ್ಟು ಖುಷಿ ಆಗ್ತಾ ಇದೆ ನನಗೆ. ಬಟ್ ಚೆನ್ನಾಗಿತ್ತು. ಅವ್ರು ಖುಷಿಯಾಗಿದ್ದಾರೆ ಅಂದಮೇಲೆ ನಮಗೂ ಖುಷಿನೇ. ಇನ್ನ ನಿಜವಾದ ಹೂವುಗಳ ರಾಜ ನಮ್ಮ ರವಿ ಸರ್ನ ಕೇಳೋಣ. ಸೂರ್ಯನ ಈ ಒಂದು ಸರ್ಪ್ರೈಸ್ ಹೆಂಗಿತ್ತು ಸರ್? ಒಟ್ಟಾರೆ ಖುಷಿ ಆಗೋದು ಏನಂದ್ರೆ, ಈ ಮನ್ಸಲ್ಲಿ ಹೆಣ್ಮಕ್ಳೆಲ್ಲ ತನ್ನ ಮನ್ಸಲ್ಲಿರೋದನ್ನ ತೆಗೆದು ಆಚೆ ಹಾಕ್ಬಿಟ್ರಿ ಇವತ್ತು. ಅಟ್ಲೀಸ್ಟ್ ನಾಳೆಯಿಂದ ಯು ಶುಡ್ ನಾಟ್ ಹ್ಯಾವ್ ದಿಸ್ ಪೇನ್ಸ್ ಹಿಡನ್ ಇನ್ ಯುವರ್ ಸೆಲ್ಫ್. ಸೊ ಇವತ್ತು ಈ ಹುಡುಗರೆಲ್ಲ ಹ್ಯಾಟ್ಸ್ ಆಫ್ ಹೇಳೋದು ಆ ಒಂದು ವಿಷಯದಲ್ಲಿ ಹೇಳಲೇಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೂರ್ಯ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸರ್ಪ್ರೈಸ್ ಕೊಡಕ್ಕೆ ರೆಡಿ ಆಗಿರೋಂಥ ನಮ್ಮ ಮುಂದಿನ ಬ್ಯಾಚುಲರ್ಸ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಂಬೋಣ. ಲೆಟ್ಸ್ ವೆಲ್ಕಮ್ ಪ್ರೇಮ್ ಥಾಪಾ. ತಾರ ತಿಗಡಿ ಪಾತಾಳ್ ಗರಡಿ ತಳಕು ಬಳಕು ಬೆಳ್ಳಂ ಬೆಳಕು ಲಕಲ ಕಲ ಕಲಕಲು ಕನ್ನಂದು ಮಾಯ ಬಜರು. ಬಣ್ಣದ ಬಾಳು ಬೆಂಡೆ ಮಾತು ನೀರಿನ ಮ್ಯಾಲೆ ದೋಣಿ ತೂತು ಸುಳ್ಳಿನ ಸಂತೆಯಲ್ಲಿ ಸತ್ಯ ಡುಂಕಿ ಡಮರು. ವಿಜಯಲಕ್ಷ್ಮಿ ಅವರೇ, ಈ ಮಾಯದ ಲೋಕದಲ್ಲಿ ನೀವು ಮಾತ್ರ. ನಾನು ಮಾಡೋ ಮ್ಯಾಜಿಕ್ ನಿಮಗೆ ನೋಡಕ್ಕೆ ರೆಡಿನಾ ನೀವು? ತುಂಬಾ ಕುತೂಹಲ ಇದೆ. ಓಕೆ. ಸೊ ಯಾವುದೇ ಒಂದು ಹುಡುಗ ಒಂದು ಹುಡುಗಿನ ಪ್ರಪೋಸ್ ಮಾಡಬೇಕಾದ್ರೆ ಫಸ್ಟು ಹೂವು ಕೊಡ್ತಾನೆ. ಸೊ ಅದರಿಂದನೇ ಸ್ಟಾರ್ಟ್ ಮಾಡ್ಬಿಡೋಣ.
ಸೊ ಈ ಹೂವು ನಿಮಗೋಸ್ಕರ. ತಲೆ ಕೆಡುತ್ತೆ ಹುಡುಗಿ, ತಲೆ ಕೆಡುತ್ತೆ ಹುಡುಗಿ, ನನ್ನ ನೋಡಬೇಡ, ತಲೆ ಕೆಡುತ್ತೆ ಹುಡುಗಿ, ಮಾತೆ ಕೇಳುತ್ತಿಲ್ಲ ಏನ್ ಮಾಡಲಿ, ಕೆಟ್ಟಿದೆ ಹುಡುಗಿ, ತಲೆ ಕೆಟ್ಟಿದೆ ಹುಡುಗಿ. ಥ್ಯಾಂಕ್ ಯು. ಇದೊಂದು ಪುಸ್ತಕ. ಸೊ ನಮ್ಮ ಲೈಫಲ್ಲಿ ಎಲ್ಲ ಖಾಲಿ ಖಾಲಿ ಇರುತ್ತೆ ನಾವು ಬರೋದಕ್ಕಿಂತ ಮುಂಚೆ, ಹೌದಾ ಇಲ್ವಾ? ಹೌದು. ಸೊ ನೀವು ಬರೋಕ್ಕಿಂತ ಮುಂಚೆ ನನ್ನ ಲೈಫ್ ಹೇಗಿತ್ತು ಗೊತ್ತಾ? ಈ ಥರ ಖಾಲಿ ಖಾಲಿ ಆಗಿತ್ತು. ಸೊ ನೀವು ನನ್ನ ಲೈಫ್ ಬಂದಮೇಲೆ ಏನಾಯ್ತು ಗೊತ್ತಾ? ನಮ್ಮ ಲೈಫು ಕಲರ್ಫುಲ್ ಆಗಿರಬೇಕು. ಬಟ್ ನೀವು ನನ್ನೇನೋ ಬಿಟ್ಟೋದ್ರೆ ನನ್ನ ಲೈಫ್ ಮತ್ತೇನಾಗುತ್ತೇಳಿ? ಖಾಲಿ ಖಾಲಿ ಆಗುತ್ತೆ. ಎಲ್ಲ ಏಕೆ ಖಾಲಿ ಖಾಲಿ ನಿನ್ನ ನೋಡದೆ, ಎಲ್ಲ ಮುಖ ಚೂರು ನಿನ್ನ ಸದ್ದೆ ಕೇಳದೆ, ಬಿರುಗಾಳಿಗೂ ಮುಂಚೆ ಮೌನವೊಂದು ಕವಿದಂತೆ, ನಡುಬೀದಿಯಲ್ಲೇನೆ ಯಾರು ನಿಟ್ಟ ಮರೆದಂತೆ ನಿಂತಲ್ಲೇ ಬೆಳಕೀಗ ಬದಲಾಗಿ ಹೋಯಿತೆ. ಏಕೆ ಖಾಲಿ ಖಾಲಿ ನಿನ್ನ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮಮ್ಮ ಅವರು ನೀವು ಯಾವಾಗಲೂ ಒಂದ್ಸಲ ಮಾಡ್ಕೊತಾ ಇರ್ತೀರ ಅಡುಗೆನ, ಸ್ಪೆಷಲ್ ಫುಡ್ಡು ನೋಡಿ, ಏನೂ ಇಲ್ಲ ಇಲ್ಲಿ. ಏನಿರ್ಬೋದು? ಒಬ್ಬಟ್ಟು. ಅದೇ ಆಗಲಿ, ನೀವೊಂದ್ಸಲ ಮಾಡಿ. ಒಬ್ಬಟ್ಟು. ತುಸು ಮೆಲ್ಲ ಬೀಸು ಗಾಳಿಗೆ ಸುವಾಲಿ ಈ ತಾಯಿ ಕೇಳಲಿ, ನಿದ್ದೆಲಿ ಆಡಲಿ. ಮದರ್ ಲವ್ಸ್ ನೆವರ್ ಎಂಡ್ಸ್. ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ಬ್ಯಾಗು. ಏನಾದರೂ ಇದೆಯಾ ಒಳಗಡೆ? ಕೈ ಹಾಕಿ. ಏನೂ ಇಲ್ಲ. ಏನೂ ಇಲ್ಲ. ಬಟ್ ಇದ್ರೊಳಗಡೆ ನಾನು ನಿಮ್ಗೆ ಒಂದು ಗಿಫ್ಟ್ ಕೊಡ್ತೀನಿ. 1 2 3. ಬರೀ ಒಂದು ಗಿಫ್ಟ್ ಕೊಟ್ಟರೆ ಸಾಕಾಗಲ್ಲ ನಿಮಗೆ, ಕೊಡ್ತಾನೆ ಇರಬೇಕು. ಹೇಳಿ 1 2 3 ಅಂತ. 1 2 3. ಸಾಕಾ? ಇನ್ನು ಬೇಕಾ? ಬೇಕು ಬೇಕು ಬೇಕಾ? ಬೇಕು ಬೇಕು. ಮೈ ಗಾಡ್, ಬೇಕು. ನೀವ್ ಏನ್ ಬೇಕು ಅಂತ ನಮ್ಮ ಹತ್ರ ಕೇಳ್ಬೇಕು. ನೀವೇ ತೆಗಿತಿದ್ರೆ ಏನ್ ಬೇಕು ಸರ್ ನಿಮ್ಗೆ? 2 ಕೋಟಿ ರೂಪಾಯಿ ಬೇಕಂತೆ. ಓಕೆ, ಪಬ್ಲಿಕ್ ಡಿಮಾಂಡ್ ಕೇಳ್ತಾ ಇದ್ರೆ ತೆಗೆದ್ಬಿಡೋಣ. ಓಕೆನಾ? ಹೇಳಿ 1 2 3 ಅಂತ ಹೇಳಿ. 1 4 3. ಸಾಕಲ್ವಾ? ಇಲ್ಲ, ಇನ್ನೊಂದು ಬೇಕು, ಇನ್ನೊಂದು ಬೇಕು. ರೆಡಿ? 1 2 3. ಈ ಸರಿ ಇಲ್ಲ ಬಿಡ್ರಿ. ಇದು ಡ್ರೀಮ್ ಬ್ಯಾಗ್ ಅಂತ. ಓಕೆ. ಏನಾದರೂ ಇದೆಯಾ? ಏನೂ ಇಲ್ಲ. ಏನಿಲ್ಲ ಏನಿಲ್ಲ. 1 2 3. ಸರಕ್. ಥ್ಯಾಂಕ್ ಯು. ಮಾತು ನನ್ನೋಳು, ಮೌನಾರು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು, ನನ್ಗಂತ ಹುಟ್ಟಿ ಬಂದ ಚೆಲುವಿ ಇವಳೇನೆ. ಬೆಲ್ 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 ಹೊಡಿತಾಳೆ, ಎದೆಯ ಒಳಗೆ ಘಲ್ 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 ಅಂತೈತೆ. ಹೊಡಿತಾಳೆ ಎದೆಯ ಒಳಗೆ. ಬಟ್ ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ ಏನ್ ಗೊತ್ತಾ, ಅರ್ಧ ದಿನದಲ್ಲಿ ಕಲ್ತಿರೋ ಮ್ಯಾಜಿಕ್ ಅಂತ ಇವಲ್ಲ. ಹೆಂಗಮ್ಮ ಪ್ರೇಮ್, ಬರ್ಲಿ ಚಪ್ಪಾಳೆ ಬರ್ಲಿ ನಿಜವಲ್ಲ. ಇವಾಗ ಅವ್ರು ಇಂಪ್ರೆಸ್ ಆದ ಕೇಳ್ಬೇಡ. ವಿಜಯಲಕ್ಷ್ಮಿ, ಎಸ್
ಈ ಮ್ಯಾಜಿಕ್ ಶೋ ನೋಡಿ ಹೆಂಗ್ ಅನಿಸ್ತು? ಖುಷಿ ಆಯ್ತು ಅವರ ಪ್ರಯತ್ನಕ್ಕೆ, ತುಂಬಾ ಖುಷಿ ಆಯ್ತು. ಹೆಣ್ಮಕ್ಳು ಏನೇನೋ ತೋರ್ಸಿದ್ರೆ ಇಂಪ್ರೆಸ್ ಆಗಲ್ಲ, ಅವ್ರ ಮನ್ಸಿಗಿರೋ ಚಿಕ್ಕ ಚಿಕ್ಕ ಖುಷಿನ ಅವ್ರು ಕೊಟ್ರೆ ಇಂಪ್ರೆಸ್ ಆಗ್ತಾರೆ. ಸೊ ನಂಗೆ ಮ್ಯಾಜಿಕ್ ಅಂದ್ರೆ ತುಂಬಾ ಇಷ್ಟಪಟ್ಟು ನಾನು ಒಳ್ಳೆ ಮಗು ತರ ನಾನು ಮ್ಯಾಜಿಕ್ ಶೋಸ್ ನಾನು ನೋಡ್ತೀನಿ. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಒಂದು 2 ಮಂತ್ ಪರ್ಫಾರ್ಮೆನ್ಸ್ ಹೆಂಗಿತ್ತು ರಚ್ಚು? ನಾವು ನೋಡಿರೋಂಥ ಅಷ್ಟು ಸರ್ಪ್ರೈಸಸ್ ಅಲ್ಲಿ ದಿಸ್ ವಾಸ್ ವೆರಿ ಯೂನಿಕ್ ಆ್ಯಂಡ್ ವೇದಿಕೆ ಮೇಲೆ ಫಸ್ಟ್ ಟೈಮ್ ನಾನು ಮ್ಯಾಜಿಕ್ ಮಾಡೋದನ್ನ ನೋಡಿದ್ದು. ಆ್ಯಂಡ್ ನಮಗಿಂತ ಶಿ ಹ್ಯಾಸ್ ಟು ಬಿ ಹ್ಯಾಪಿ ಆ್ಯಂಡ್ ಅವ್ರಿಗೆ ಅದು ಸರ್ಪ್ರೈಸ್ ಅಂತ ಖುಷಿ ಆಯಿತು ಅಂದರೆ ವಿ ಆಲ್ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಅಷ್ಟು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ಮ ಪ್ರೇಮಲೋಕದ ಜಾದುಗಾರ, ನಿಜವಾದ ಜಾದುಗಾರ ರವಿ ಸರ್ ಕೇಳೋಣ. ನೀವೇ ಕೇಳಿ ಸರ್. ನನ್ನ ಮ್ಯಾಜಿಕ್ ಶೋ ಹೇಗಿತ್ತು? ಜಾಡ್ಸ್ ಓದಿಯೋ ಥರ ಇತ್ತು ಸರ್. ಪ್ರೇಮ್ ತಾಪ, ನೀನು ಮ್ಯಾಜಿಕ್ ಶೋ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸರ್ ಅದು ಅವ್ರಿಗೆ ಫಸ್ಟ್ ನೀನು ಬ್ರೈಟ್ನೆಸ್ ಬೇಕು, ನೀನು ಮಾತಲ್ಲಿ ಗೆಲ್ಬೇಕಲ್ವಾ? ದಿಸ್ ಇಸ್ ಎನ್ ಎ ಶೋ ವೇರ್ ಯು ಶುಡ್ ಬಿ ಬ್ರೈಟ್. ಒಬ್ರಿಗಿಂತ ಒಬ್ಬರು ಚಾರ್ಜ್ ಆಗಿ ಎಂಟರ್ ಆಗಬೇಕು. ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಚಾರ್ಜ್ ಬೇಕು ನಮಗೆ. ಓಕೆ ಸರ್, ಖಂಡಿತ. ಓಕೆ, ಟೆನ್ಷನ್ ಮಾಡ್ಕೊಂಬೇಡ ಬಿಡು. ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಜಯ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಸ್ಗಳು ನೆಲಮಂಗಲದ ಸೊಂಡೆಕೊಪ್ಪ ಮತ್ತು ತುಮಕೂರಿನಲ್ಲಿ ಲಭ್ಯ ಇದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಸರ್ಪ್ರೈಸ್ ರೌಂಡ್ ಅಲ್ಲಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರಾಗ್ತಾರೆ ಅಂತ ನೋಡ್ಕೊಳ್ಳೋ ಸಮಯ. ರಚ್ಚು, ಯಾರಾಗ್ತಾರೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್? ಬೆಸ್ಟ್ ಸರ್ಪ್ರೈಸ್ ಮಾಡಿ ಎಲ್ರೂ ಖುಷಿ ಪಡಿಸಿ ಎಂಟರ್ಟೈನ್ ಮಾಡಿದ್ದು ನಮ್ಮ ಉಲ್ಲಾಸ್ ಆ್ಯಂಡ್ ಪವಿ. ಸೊ ಉಲ್ಲಾಸ್ ಆ್ಯಂಡ್ ಪವಿ ಬನ್ನಿ. ಉಲ್ಲಾಸ್ ಆ್ಯಂಡ್ ಪವಿತ್ರ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ಗೆ ಸಿಗ್ತಾ ಇದೆ ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್, ಮಾರ್ಗೋಸಾ ರೋಡ್, ಬೆಂಗಳೂರು. ಇವರ ವತಿಯಿಂದ 10,000 ರೂಪಾಯಿಗಳ ಗಿಫ್ಟ್ ವೋಚರ್ ಸಿಗ್ತಾ ಇದೆ. ಬನ್ನಿ ಚಪ್ಪಾಳೆ. ಸೊ ಇಲ್ಲಿಗೆ ಸರ್ಪ್ರೈಸ್ ರೌಂಡ್ ಮುಗಿತಾ ಇದೆ. ಬಟ್ ನೆಕ್ಸ್ಟ್ ವಾರ ಏನು, ಈಗಲಿಂದ ನೀವೆಲ್ಲ ಮೆಂಟಲಿ ಪ್ರಿಪೇರ್ ಆಗ್ಬೇಕಾಗತ್ತೆ. ಸೊ ರವಿ ಸರ್, ನೆಕ್ಸ್ಟ್ ವಾರ ಯಾವ ರೌಂಡ್ ಇರುತ್ತೆ ಸರ್? ರೀಕ್ರಿಯೇಟಿಂಗ್ ಎ ಲವ್ ಸೀನ್. ರೀಕ್ರಿಯೇಟಿಂಗ್ ಲವ್ ಸೀನ್ ಅಂದ್ರೆ ಒಂದು ಸನ್ನಿವೇಶನ ಸ್ಟೇಜ್ ಮೇಲೆ ಅವ್ರು ಮತ್ತೆ ಆಲ್ರೆಡಿ ಬಂದಿರೋ ಫಿಲಿಮ್ಸ್ ಅಲ್ಲಿ ನೋಡ್ಕೊಂಡು ಅದನ್ನ ಆಸ್ ಇಟ್ ಇಸ್ ರೀಕ್ರಿಯೇಟ್ ಮಾಡಬೇಕು. ಅರೆ ವಾ. ಸೊ ನೆಕ್ಸ್ಟ್ ವಾರ ಪ್ರತಿಯೊಬ್ರು ಸೇಮ್ ಎಫರ್ಟ್ ಹಾಕ್ಬೇಕಾಗತ್ತೆ. ಯಾರ್ಯಾರಿಗೆ ಯಾವ ಸೀನ್ಗಳು ಬರುತ್ತೆ ಇದೆಲ್ಲ ನೋಡೋಣ. ವಿಶ್ ಯು ಆಲ್ ದ ಬೆಸ್ಟ್. ಇದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಸರ್ಪ್ರೈಸ್ ರೌಂಡ್ co-powered by Fanta, special partner Arvind Properties, Finolex Cables Limited, Arun Ice Creams, Malleshwaram Sudarshanam Silks, Margosa Road, Bengaluru, India Gate Basmati Rice, digital streaming partner Z5. Good night. Next week ಸಿಗೋಣ. ಅಲ್ಲಿವರೆಗೂ lots of love. Thank you.